ಹರೇ ಕೃಷ್ಣ. ಸೊ ಇವತ್ತು ಇನ್ನೊಂದು ಹೊಸ ವಿಷಯ, ಎರಡನೇ ಅಧ್ಯಾಯ ಶ್ಲೋಕ 47. ಸೊ ಶ್ಲೋಕ ಹೇಳ್ತೀನಿ ನಾನು, ಆಮೇಲೆ ನೀವು ಉಚ್ಚರಿಸಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ ಮಾತೆ ಸಂಗೋಸ್ತ್ವಕರ್ಮಣಿ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ ಮಾತೆ ಸಂಗೋಸ್ತ್ವಕರ್ಮಣಿ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ ಮಾತೆ ಸಂಗೋಸ್ತ್ವಕರ್ಮಣಿ. ಓಕೆ, ಪ್ರಭುಗಳು ಯಾರಾದರೂ? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ ಮಾತೆ ಸಂಗೋಸ್ತ್ವಕರ್ಮಣಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ ಮಾತೆ ಸಂಗೋಸ್ತ್ವಕರ್ಮಣಿ. ಓಕೆ, ಮಾತಾಜಿಯವರು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ ಮಾತೆ ಸಂಗೋಸ್ತ್ವಕರ್ಮಣಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ ಮಾತೆ ಸಂಗೋಸ್ತ್ವಕರ್ಮಣಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ ಮಾತೆ ಸಂಗೋಸ್ತ್ವಕರ್ಮಣಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ ಮಾತೆ ಸಂಗೋಸ್ತ್ವಕರ್ಮಣಿ. ಓಕೆ, ಅನುವಾದ ಯಾರು ಓದ್ತೀರಾ? ನಿನಗೆ ನಿಯೋಜಿತ ಕರ್ತವ್ಯವನ್ನು ಮಾಡುವುದಕ್ಕಷ್ಟೇ ಅಧಿಕಾರ, ಆದರೆ ಕರ್ಮಫಲಕ್ಕೆ ನಿನಗೆ ಅಧಿಕಾರವಿಲ್ಲ. ಕರ್ಮಫಲಕ್ಕೆ ನೀನು ಕಾರಣ ಎಂದು ಭಾವಿಸಲೇಬೇಡ. ಕರ್ಮವನ್ನು ಬಿಡಬೇಕೆಂದು ನಿನಗೆ ಮನಸ್ಸಾಗದಿರಲಿ. ಬಹಳ ಮುಖ್ಯವಾದ ಶ್ಲೋಕ ಇದು. ನಾವೆಲ್ಲರೂ ಕೂಡ ಕರ್ಮವನ್ನು ಮಾಡ್ತೀವಿ. ಆ ಕರ್ಮವನ್ನು ಯಾವ ರೀತಿ ಮಾಡಬೇಕು ಅಂತ ಕೃಷ್ಣ ಈ ಒಂದು ಶ್ಲೋಕದಲ್ಲಿ ಹೇಳ್ತಿದ್ದಾನೆ. ಅದಕ್ಕೆ ಇದು ಕೆಲಸ ಅಥವಾ ಕರ್ಮ ಮಾಡೋ ಕಲೆ, ಆರ್ಟ್. ಸೊ ಈ ಶ್ಲೋಕದಲ್ಲಿ 4 ಭಾಗಗಳಿವೆ. 4 ಭಾಗಗಳು. ಸಾಮಾನ್ಯವಾಗಿ ಭಾರತದಲ್ಲಿ ಈ ಶ್ಲೋಕ ಗೊತ್ತಿದೆ, ಆದರೆ ಕೇವಲ ಮೊದಲ ಭಾಗ ಮಾತ್ರ
ಜನರು ತಿಳ್ಕೊಂಡಿದ್ದಾರೆ. ಮಿಕ್ಕಿದ್ದು 3 ಭಾಗ ತುಂಬ ಮುಖ್ಯವಾದವು, ಅದನ್ನು ಸ್ವಲ್ಪ ಅದರ ಮೇಲೆ ಅಷ್ಟು ಗಮನ ಬಂದಿಲ್ಲ. ಸಾಮಾನ್ಯವಾಗಿ ಹೇಳೋದು ಮೊದಲನೇ ಭಾಗ ಕರ್ಮಣ್ಯೇವಾಧಿಕಾರಸ್ಥೆ, ಅಂದರೆ ನಿನಗೆ ಕೆಲಸ ಮಾಡೋ ಅಧಿಕಾರ ಇದೆ. ಅವಾಗ ಏನು ಮಾಡ್ಬೇಕು ನಾವು? ಕರ್ಮ ಮಾಡೋ ಅಧಿಕಾರ ಇರೋದ್ರಿಂದ ಕರ್ಮ ಮಾಡಬೇಕು. ಯಾವ ರೀತಿ ಮಾಡಬೇಕು ಕರ್ಮ? ಅಲ್ಲ, ಯಾವ ರೀತಿ ಕರ್ಮ ಮಾಡ್ತಾ ಇದ್ದೀವಿ ನಾವು? ಈ ಒಂದು 4 ಭಾಗಗಳಲ್ಲಿ ಒಂದು ಭಾಗವನ್ನು ಅರ್ಥ ಮಾಡಿಕೊಂಡು ಜನರು ಕರ್ಮವನ್ನು ಹೇಗೆ ಮಾಡ್ತಾರೆ? ವರ್ಕ್ ಈಸ್ ವರ್ಷಿಪ್, ಕಾಯಕವೇ. ಆಮೇಲೆ ಅದಕ್ಕೆ ಏನು ಮಾಡ್ಬೇಕು ನಾವು? ಯಾವ ರೀತಿ ಕೆಲಸ ಮಾಡಬೇಕು? ಒಂದು ಪ್ರಾಣಿ ಯಾವುದೋ ಇದೆ, ಕತ್ತೆ ಮಾಡ್ದಂಗೆ ಕೆಲಸ ಮಾಡಬೇಕು. ಮತ್ತು ಸಾಫ್ಟ್ವೇರ್ ಕಂಪ್ನಿನವ್ರು ಇದರಲ್ಲಿ ಲಾಭ ತೊಗೊಂಡಿದ್ದಾರೆ. ಕತ್ತೆ ದುಡಿಸ್ಕೊಳ್ಳೋಕ್ಕೆ ಇದು ಬಹಳ ಮುಖ್ಯ. ಇದು ಕರ್ಮವನ್ನು ನಮ್ಮ ಸಂಪೂರ್ಣ ಅಸ್ತಿತ್ವವೇ ಇದಕ್ಕೆ, ಈ ಭೂಮಿಗೆ ಕರ್ಮಭೂಮಿ ಅಂತ ಕರೀತಾರೆ. ಕರ್ಮಭೂಮಿ. ಇಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಕರ್ಮವನ್ನು ಮಾಡ್ತಾ ಇದ್ದಾನೆ ಪ್ರತಿ ಕ್ಷಣ. ಆ ಕರ್ಮವನ್ನು ಯಾವ ರೀತಿ ಮಾಡಬೇಕು ಅಂತ ನಾವು ತಿಳ್ಕೊಳ್ಳದೇ ಇದ್ರೆ ಏನಾಗುತ್ತೆ? ಆ ಕರ್ಮದಿಂದ ನಮಗೆ ತೊಂದರೆ ಆಗುತ್ತೆ. ಇದು ಎಷ್ಟು ಮುಖ್ಯವಾದ ಜ್ಞಾನ ಅಂದರೆ ಸ್ಕೂಲು ಕಾಲೇಜಲ್ಲಿ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇದು ಅಷ್ಟು ಮುಖ್ಯವಾದದ್ದು. ಯಾಕಂದರೆ ನಮಗೆಲ್ಲ ಗೊತ್ತು, ನಾವೆಲ್ಲರೂ ಕಷ್ಟಗಳಿಂದ ದೂರ ಇದ್ದು ಸಂತೋಷವಾಗಿರಬೇಕು ಅಂತ ತಾನೇ ಪ್ರಯತ್ನ ಮಾಡ್ತಾ ಇರೋದು. ಯಾರು ಇದ್ದೀವ ಈ ಉದ್ದೇಶ ಇಟ್ಟುಕೊಳ್ಳದೇ ಇರೋರು? ಎಲ್ಲರೂ ಕೂಡ ಕಷ್ಟಗಳಿಂದ ದೂರ ಇದ್ದು ಸಂತೋಷವಾಗಿ ಜೀವನ ಮಾಡಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡ್ತಾ ಇರೋದು. ಆದರೆ ಆ ಪ್ರಯತ್ನಕ್ಕೆ ಮೂಲ ಅಥವಾ ಆ ಪ್ರಯತ್ನ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅನ್ನೋದಕ್ಕೆ ಒಂದು ನಿರ್ಣಾಯಕ ಅಂಶ ಏನು? ಯಾವ ರೀತಿ ಕರ್ಮ ಮಾಡ್ತೀವಿ ಅಂತ. ಮಾಡಿದ್ದುಣ್ಣೋ. ಸೊ ಇದನ್ನು ನಾವು ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು. ನಾವು ಯಾವ ರೀತಿ ಕೆಲಸ ಮಾಡ್ತೀವೋ ಅದರ ಪ್ರಕಾರ ನಮ್ಮ ಜೀವನ. ಎರಡು ತರಹದ, ಸಾಮಾನ್ಯವಾಗಿ 3 ತರಹದ ಕರ್ಮ ಇದೆ. ಮೊದಲನೇದನ್ನು ಕರ್ಮ ಅಂತ ಕರೀತಾರೆ, ಕರ್ಮ. ಎರಡನೇದನ್ನು ವಿಕರ್ಮ ಅಂತ ಕರೀತಾರೆ, ವಿಕರ್ಮ. ಮೂರನೇದನ್ನು ಅಕರ್ಮ ಅಂತ ಕರೀತಾರೆ. ಸೊ ಈ ರೀತಿ 3 ತರಹದ ಕರ್ಮ ಇದೆ. ಮನುಷ್ಯರು 3 ತರಹದ ಕರ್ಮವನ್ನು ಮಾಡ್ಬೋದು. ಕರ್ಮ, ವಿಕರ್ಮ, ಅಕರ್ಮ. ವಿಕರ್ಮ ಅಂದರೆ ಸ್ವಲ್ಪ ಗೊತ್ತಾಗತ್ತೆ ಅನಿಸುತ್ತೆ. ವಿಕರ್ಮ ಅಂದರೆ ಮಾಡಬಾರ್ದಂಥ ಕೆಲಸ, ಸರಳವಾದದ್ದು, ಈಸಿದು ಫಸ್ಟ್ ಮುಗಿಸ್ಬಿಡ್ಬೇಕು. ಮಾಡಬಾರ್ದಂಥ ಕೆಲಸ ಯಾವುದು? ಮಾಡಬಾರ್ದಂಥ ಕೆಲಸ ಕೊಲೆ ಮಾಡಬಾರ್ದು, ದರೋಡೆ ಮಾಡಬಾರ್ದು. ಶಾಸ್ತ್ರ ಏನು ಅಂತ ಗೊತ್ತಿಲ್ವಲ್ಲ, ನಮ್ಗೆ ಅರ್ಥ ಆಗೋಂಗೆ ಹೇಳಿ. ಸೊ ಇನ್ನೇನು ಮಾಡಬಾರ್ದು? ಯಾವ ವಿಷಯಗಳು ಮಾಡಬಾರ್ದು ಅದು ಹೇಳ್ಬೋದಲ್ವ? ಯಾವ ವಿಷಯ ಮಾಡಬೇಕು ಅಂತ ಹೇಳೋದು ಕಷ್ಟ. ಅದಕ್ಕೆ ನಾನು ಹೇಳಿದೆ ಯಾವುದು ಮಾಡಬಾರ್ದು ಅನ್ನೋದು ಸುಲಭ ಪ್ರಾರಂಭ ಮಾಡೋಕ್ಕೆ. ಕಳ್ಳತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಸ್ತ್ರೀನ ಗೋಳುಯ್ಕೋಬಾರ್ದು. ಕೇಳ್ಕೊಟ್ರಪ್ಪ ಸರಿಯಾಗಿ. ಬೈದೇವೆ ಇನ್ನೊಂದು ಇರುತ್ತೆ, ಮನೆಯಲ್ಲೂ ಒಂದು ಸ್ತ್ರೀ ಇನ್ನೊಂದು ಸ್ತ್ರೀ ಇರುತ್ತೆ. ಅದ್ರ ಬಗ್ಗೆನೂ ಪರಿಗಣಿಸಿ. ಅಂದರೆ ಹೆಣ್ಮಕ್ಳು ಮನೆಯಲ್ಲಿ ಅದು ಬರೀ ಗಂಡಸರಿಗೆ ಮಾತ್ರ ಹೇಳ್ತಾ ಇಲ್ಲ. ಅದು ಈಗಿನ ಕಾಲದಲ್ಲಿ ನಾನು ನೋಡ್ತೀನಿ, ತಾಯಂದ್ರಿಗೆ ಪೇಷನ್ಸ್ ಅನ್ನೋದೇ ಇಲ್ಲ, ತಾಳ್ಮೆ ಅನ್ನೋದೇ ಇಲ್ಲ. ಹಂಗಂದ್ರೆ ಏನು ಅಂತ ಹೇಳ್ತಾರೆ. ಮಗು ಏನಾದ್ರು ಸ್ವಲ್ಪ ತಪ್ಪು ಮಾಡಿದ್ರೆ ಕೈ ರೆಡಿಯಾಗಿರುತ್ತೆ ಫಟಾರ್ ಅಂತ ಕೊಡೋದಕ್ಕೆ. ಅದು ಹೆಣ್ಣು ಮಗು ಇದ್ದರೆ ನೀವು ಯೋಚನೆ ಮಾಡಿ ಅವಾಗ. ಓಕೆ, ಆಮೇಲೆ ಇನ್ನೇನು ಮಾಡಬಾರ್ದಂಥದ್ದು? ಅಷ್ಟೇನಾ? ಇದೇ ಡೆಫಿನೇಷನ್ ಇಟ್ಕೊಂಡೇ ಜಗತ್ತು ಓಡ್ತಾ ಇರೋದು. ಇಷ್ಟೇ ಸಾಕಪ್ಪ ನಮಗೆ, ಮಿಕ್ಕಿದೆಲ್ಲ ಮಾಡ್ಬೋದು ಅಂತ. ಸೊ ಇದಕ್ಕೆ ಶಾಸ್ತ್ರದಲ್ಲಿ ಪಾಪ ಕೃತ್ಯ ಅಂತ ಕರೀತಾರೆ. ಪಾಪ ಕೃತ್ಯ.
ಈ ಪಾಪ ಕೃತ್ಯದಿಂದ ನಮಗೆ ಏನು ಸಿಗುತ್ತೆ ಜೀವನದಲ್ಲಿ? ಶಿಕ್ಷೆ. ಶಿಕ್ಷೆ ಶಿಕ್ಷೆ ಕೊಟ್ಟಾಗ ಏನು ಅನುಭವಿಸ್ತೀವಿ ನಾವು? ಸುಖಾನೋ ದುಃಖನೋ? ಓಕೆ. ಸೊ ಮಾಡಬಾರದ ಕೆಲಸವನ್ನು ಮಾಡಿದ್ರೆ ಏನಾಗುತ್ತೆ? ದುಃಖವನ್ನು ಅನುಭವಿಸ್ತೀವಿ. ಆದರೆ ನಮಗೆ ದುಃಖ ಬೇಡ, ಹೌದಲ್ವಾ? ಇವಾಗ ಮಾಡಬಾರ್ದಂತಹ ಲಿಸ್ಟೇ ಇಷ್ಟು ಚಿಕ್ಕದಾಗಿದ್ದರೆ ಅವಾಗ ಏನಾಗುತ್ತೆ? ದುಃಖ ಬಂದೇ ಬರುತ್ತೆ. ಯಾಕಂದರೆ ನಮಗೆ ಪೂರ್ತಿ ಲಿಸ್ಟೇ ಗೊತ್ತಿಲ್ಲ. ಇದಕ್ಕೆ ಪಾಪ ಅಂದ್ಬಿಟ್ಟು ನಮ್ಮ ಶಾಸ್ತ್ರದಲ್ಲಿ ನಮಗೆ 4 ಪ್ರಮುಖ ಪಾಪದ ಸ್ತಂಭಗಳು, ಕಂಬಗಳು ಅಂತ 4 ವಿಷಯಗಳಿವೆ. ಬಹಳ ಇದಂತೂ ಮಾಡಲೇಬಾರ್ದು, ಇದಂತೂ ಮಾಡಲೇಬಾರ್ದು. ಯಾವ್ದ್ಯಾವುದು 4 ನಿಯಂತ್ರಕ ತತ್ವಗಳು ಅಂತ ನಾವು ಹೇಳ್ತೀವಿ. ಈ ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡದೆ ಹೋದರೆ ನಾವು ನಿಜವಾಗ್ಲೂ ಮನುಷ್ಯರೇ ಅಲ್ಲ. ಮಾನವರಲ್ಲಿ 2 ಥರ ಇದೆ. ಒಂದು ಸುಸಂಸ್ಕೃತ ಮಾನವರು, ಆಮೇಲೆ ಸುಸಂಸ್ಕೃತ ಅಲ್ಲದ ಮಾನವರು, ಅಥವಾ ಏನು ಹೇಳಬೇಕು, ಅಸಂಸ್ಕೃತರು ಅಥವಾ ಅಸುರರು. ಅಸುರರು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಇವಾಗ ನಾವು ಯಾವ ಸೈಡಲ್ಲಿದ್ದೀವಿ ಅಂತ ನೋಡ್ಕೊಂಡು ಬಿಡೋಣ. 4 ನಿಯಂತ್ರಕ ತತ್ವಗಳು ಅಂದರೆ ಯಾವ್ಯಾವು? ಮೊದಲನೇದು ಮದ್ಯಪಾನ ಸೇವಿಸಬಾರದು. ಮದ್ಯದಲ್ಲಿ ಏನೇನು ಸೇರಿಕೊಂಡಿದೆ? ಟೀ, ಕಾಫಿ. ಮದ್ಯದಲ್ಲಿ ಟೀ, ಕಾಫಿ ಸೇರಿಕೊಂಡಿದೆ. ಓಕೆ, ಮದ್ಯ ಸೇವನೆ ಮಾಡಬಾರ್ದು. ಆಮೇಲೆ ಮಾಂಸ ಭಕ್ಷಣೆ ಮಾಡಬಾರ್ದು, ಮಾಂಸ ಭಕ್ಷಣೆ ಮಾಡಬಾರ್ದು. ಆಮೇಲೆ ಕನ್ನಡದಲ್ಲಿ ಹೇಳ್ರಪ್ಪ, ಕನ್ನಡ ಕ್ಲಾಸಲ್ಲಿ ಕೂತ್ಕೊಂಡು ನೀವು ಇಂಗ್ಲೀಷಲ್ಲಿ ಹೇಳಿದ್ರೆ. ಜೂಜಾಡಬಾರ್ದು, ಜೂಜಾಡಬಾರ್ದು. ಆಮೇಲೆ ಅನೈತಿಕ ಸಂಬಂಧಗಳನ್ನು ಇಟ್ಕೋಬಾರ್ದು. ಇವಾಗ ಇವುಗಳನ್ನು, ಈ 4 ವಿಷಯಗಳು ಹೆಚ್ಚು ಕಡಿಮೆ ಓಕೆ. ಭಾರತದಲ್ಲಿ ಇದ್ಕೊಂಡು ನಮಗೆ ಮದ್ಯ, ಮಾಂಸ ಭಕ್ಷಣೆ ಓಕೆ. ಈಗಿನ ಕಾಲದಲ್ಲಿ ಜೂಜು ಆಡ್ತಾರೆ ಜನ. ಹೇಗೆ ಆಡ್ತಾರೆ ಜೂಜು? ಮುಂಚೆ ಎಲ್ಲ ಹೋಗ್ಬೇಕಾಯ್ತು, ಇವಾಗ ಎಲ್ಲೂ ಹೋಗಲೇಬೇಕಾಗಿಲ್ಲ, ಮೊಬೈಲ್ ಫೋನ್ ಮೇಲೆ ಇದೆ, ಹೌದಲ್ವಾ? ಏನೇನೋ ಇವಾಗೆಲ್ಲ ಗೇಮ್ಸು, ಎಷ್ಟೊಂದು ಆ್ಯಪ್ಗಳು, ಹೊಸ ಹೊಸ ಆ್ಯಪ್ಗಳು. ಮುಂಚೆ ನೋಡಿ, ಅದಕ್ಕೆ ಈ ಮೊಬೈಲ್ ಫೋನ್ ಅನ್ನೋದು ದುಷ್ಕಾರ್ಯಗಳನ್ನ ಕೂತಿದ್ದ ಕಡೆನೇ ಮಾಡ್ಬೋದು. ಅಷ್ಟು ಭಯಾನಕವಾದದ್ದು ಮೊಬೈಲ್ ಫೋನ್. ಸೊ ಜೂಜ್ ಆಡಬಾರ್ದು. ಯಾಕೆ ಜೂಜ್ ಆಡಬಾರ್ದು? ಸುಮ್ಮನೆ ನಾನೇನೋ ಹೇಳ್ತೀನಿ, ಕಾರಣ ಇರಬೇಕಲ್ಲ. ಯಾಕೆ ಜೂಜ್ ಆಡಬಾರ್ದು? ಏನದ್ರಲ್ಲಿ ತಮ್ಮ ಸಮಸ್ಯೆ? ಏನದ್ರಲ್ಲಿ? ಮೋಸ. ಮೋಸ ಓಕೆ. ಸ್ಟಾಕ್ ಮಾರ್ಕೆಟಲ್ಲಿ ಮೋಸ ಮಾಡ್ತಾಯಿದ್ದೀವಾ? ಹೇಗೆ ಮೋಸ ಮಾಡ್ತಾಯಿದ್ದೀವಿ? ಯಾವುದೋ ಚೆನ್ನಾಗಿ ಮಾಡ್ತಾ ಇರೋ ಕಂಪ್ನಿ ಮೇಲೆ ದುಡ್ಡು ಹಾಕ್ತೀವಪ್ಪ, ಅದರಲ್ಲೇನು ಮೋಸ? ಹಾಗಾದ್ರೆ ಕೆಲಸಕ್ಕೆ ಹೋಗ್ಬಾರ್ದು ನಾವು. ಇದು ಅರ್ಥ ಮಾಡ್ಕೋಬೇಕಿದನ್ನು ನಾವು. ಅದಕ್ಕೆ ನಾವು ದುಡ್ಡು, ಹಣ ಅಂತ ಕರೆಯಲ್ಲ. ನಾವೇನಂತ ಕರಿತೀವಿ? ಕೃಷ್ಣ ಪ್ರಜ್ಞೆಯಲ್ಲಿರೋವಂಥ ವ್ಯಕ್ತಿಗಳು ನಾವು ಇದನ್ನು ಲಕ್ಷ್ಮೀ ಅಂತ ಕರಿತೀವಿ. ಲಕ್ಷ್ಮೀ, ಹೌದಾ? ಲಕ್ಷ್ಮೀ ದೇವಿ ಅಲ್ವಾ? ಅವಳ ಅನುಗ್ರಹದಿಂದನೇ ಲಕ್ಷ್ಮೀ ಬರೋದು. ಲಕ್ಷ್ಮೀ ಯಾರ ಪತ್ನಿ? ನಾರಾಯಣನ ಪತ್ನಿ. ಇವಾಗ ಲಕ್ಷ್ಮಿಯನ್ನು ನಾವು ಎಲ್ಲ ಹಾಕ್ತಾ ಇದ್ದೀವಿ? ಮಾರುಕಟ್ಟೆಯಲ್ಲಿ ಹಾಕ್ತಾ ಇದ್ದೀವಿ. ಅಂದರೆ ಏನು ಮಾಡ್ತಾ ಇದ್ದೀವಿ? ನಾರಾಯಣನ ಪತ್ನಿಯೊಂದಿಗೆ ನಾವು ಈ ರೀತಿ ಅವಳನ್ನು ಎಲ್ಲೋ ಹಾಕಿ ಅವಳನ್ನು ವೃದ್ಧಿಸೋ ಒಂದು ಪ್ರಯತ್ನದಲ್ಲಿ ಇದ್ದೀವಿ ನಾವು. ನಾರಾಯಣನಿಗೆ ಸಂತೋಷ ಆಗತ್ತಾ? ಸೊ ಹಾಗಾಗಿ ಇದು ಬಹಳ ದೊಡ್ಡ ದುಷ್ಟ ಕಾರ್ಯ ಇದು. ಇವಾಗ ನೀವು ಕೇಳ್ಬೋದು ಮತ್ತೆ, ಓ ಏನಪ್ಪ ಮತ್ತೆ ಹಣವನ್ನು ಹೆಚ್ಚಿಸ್ಕೊಳ್ಳೇಬಾರ್ದಾ? ಏನು ಮಾಡ್ಬೇಕು ಮತ್ತೆ? ಇರೋ ಹಣನ ಬ್ಯಾಂಕಲ್ಲಿ ಇಡಬೇಕಾ? ಸೊ ಇದಕ್ಕೆ ಉತ್ತರ ಬಹಳ ಸರಳವಾದದ್ದು. ಮೊದಲು ಲಕ್ಷ್ಮಿಯನ್ನು ನಾವು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ನಾವು ಮೊದಲು ತಿಳ್ಕೋಬೇಕು.
ಲಕ್ಷ್ಮಿಯನ್ನು ನಾವು ಯಾವ ರೀತಿಯಲ್ಲಿ ಉಪಯೋಗಿಸ್ಬೇಕು, ಯಾವುದಕ್ಕೋಸ್ಕರ ಉಪಯೋಗಿಸ್ಬೇಕು ಲಕ್ಷ್ಮಿಯನ್ನು? ಲಕ್ಷ್ಮಿ ಯಾರ ಸೇವೆಯಲ್ಲಿರ್ತಾಳೆ? ನಾರಾಯಣ ಸೇವೆಯಲ್ಲಿ. ಸೊ ಸರಳವಾದ ವಿಷಯ, ಲಕ್ಷ್ಮೀ ನಾರಾಯಣನ ಸೇವೆಯಲ್ಲಿದ್ದಾಳೆ. ಹಾಗಾಗಿ ನಮ್ಮ ಬಳಿ ಬಂದಿರೋ ಲಕ್ಷ್ಮಿಯನ್ನು ಕೂಡ ನಾವು ನಾರಾಯಣ ಸೇವೆಯಲ್ಲಿ ಉಪಯೋಗಿಸ್ಬೇಕು. ಅದಕ್ಕೆ ಎಷ್ಟು ಬೇಕಾದ್ರೂ ಉಪಯೋಗಿಸ್ಬೋದು. ಈಗ ಈ ಲಕ್ಷ್ಮಿಯನ್ನು ನಾವು ಕೃಷ್ಣನ ಸೇವೆಯಲ್ಲಿ ಅಥವಾ ನಮ್ಮ ಒಂದು ಮನೆಯ ಒಂದು ನಿರ್ವಹಣೆಗೋಸ್ಕರ ಉಪಯೋಗಿಸಿದ್ರು ಕೂಡ ನಾವು ಕಲಿಯುಗದಲ್ಲಿದ್ದೀವಿ, ಭೌತಿಕ ಜಗತ್ತಿನಲ್ಲಿದ್ದೀವಿ. ಇಲ್ಲಿ ಏನೋ ಇನ್ಫ್ಲೇಷನ್ ಅಂತ ಏನೋ ಒಂದಿದೆ, ಹೌದಾ? ನಿಮಗೆಲ್ಲ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ. ಇನ್ಫ್ಲೇಷನ್ ಅಂದರೆ ಸರಳವಾಗಿ ಹೇಳಬೇಕು ಅಂದರೆ 1 kg ಟೊಮ್ಯಾಟೊ, ಈರುಳ್ಳಿ ಅಲ್ಲ, 1 kg ಟೊಮ್ಯಾಟೊ ಹೋದ ವರ್ಷ ಎಷ್ಟಿತ್ತು, ಈ ವರ್ಷ ಎಷ್ಟಿದೆ, ಅದು ಇನ್ಫ್ಲೇಷನ್. ಅಂದರೆ ನಮ್ಮ ಹತ್ರ ಇರೋ ದುಡ್ಡಿನ ಮೌಲ್ಯ ಕಡಿಮೆ ಆಗ್ತಾ ಹೋಗುತ್ತೆ ಪ್ರತಿ ವರ್ಷ. ಅಷ್ಟೇ ದುಡ್ಡಲ್ಲಿ ನಾವು ಎಷ್ಟು ವಸ್ತುಗಳನ್ನು ಕೊಂಡ್ಕೋಬೋದು ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ಇನ್ಫ್ಲೇಷನ್ ಅಂತ ಹೇಳ್ತಾರೆ. ಸೊ ಸಾಮಾನ್ಯವಾಗಿ ಏನು, ನಾವು ಪರಿಪೂರ್ಣವಾಗಿ ಬ್ರಾಹ್ಮಣರ ಥರ ಇದ್ದರೆ ಅವ್ರಿಗೆ ಯಾವ ಯೋಚನೆ ಇಲ್ಲ, ಅವ್ರಿಗೆ ತಮ್ಮ ಬಳಿ ಹಣ ಇದೆಯೋ ಇಲ್ವೋ ಅದು ಯಾವುದ್ರ ಪರಿಗಣನೆ ಇಲ್ಲ. ನಾವು ಯಾರು ಅಷ್ಟು ಆ ಒಂದು ತ್ಯಾಗದ ಒಂದು ಸನ್ನಿವೇಶದಲ್ಲಿ ಇಲ್ಲದೇ ಇರೋದ್ರಿಂದ ನಮಗೆ ಗೃಹಸ್ಥರಿಗೆ ಏನು ಮಾರ್ಗ, ಇನ್ಫ್ಲೇಷನ್ನ ಬೀಟ್ ಮಾಡ್ಬೋದು. ನೀವು ಹಣವನ್ನು ಉಪಯೋಗಿಸಿ ಇನ್ಫ್ಲೇಷನ್ನ ಬೀಟ್ ಮಾಡಿ. ಅಂದರೆ ಇನ್ಫ್ಲೇಷನ್ 10% ಇದ್ದರೆ ನೀವು 10% ಅಷ್ಟು ನಿಮ್ಮ ಹಣವನ್ನು ಹೆಚ್ಚಿಸ್ಕೋಬೋದು. ಯಾಕಂದರೆ ಇಲ್ಲಿ ಜೀವಿಸೋಕ್ಕೆ. ಯಾಕಂದರೆ ಇಲ್ಲಾಂದರೆ ಯಾರೋ ಕೊಡ್ತೀವ ಹಣವನ್ನು? ಗೌರ್ಮೆಂಟ್ ಕೊಡ್ತೀವಿ. ಗೌರ್ಮೆಂಟ್ ಏನು ಮಾಡ್ತಾಯಿದೆ ಹಣದೊಂದಿಗೆ? ತಿಂತಾಯಿದೆ. ಏನು ಮಾಡ್ತಾಯಿದೆ? ಎಲ್ರಿಗೂ ಫ್ರೀ ಬಸ್ ಕೊಡ್ತಾಯಿದೆ. ಯಾರಿಗೆ? ಎಲ್ರಿಗೂ ಅಲ್ವಲ್ಲ, ನೀವೆಲ್ಲ ಉಪಯೋಗ ಇಲ್ಲದೆ ಇರೋರು. ಮಹಿಳೆಯರಿಗೆ ಫ್ರೀ ಬಸ್ಸು ಯಾರ ದುಡ್ಡಿಂದ? ಸೊ ಅವ್ರಿಗೆ ಕೊಟ್ಟು ವ್ಯರ್ಥ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಯಾಕೆಂದರೆ ಅವ್ರಿಗೆ ಹೇಗೆ ಉಪಯೋಗಿಸ್ಬೇಕು ಅನ್ನೋ ಬುದ್ಧಿನೇ ಇಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು, ಅದನ್ನು ಎಷ್ಟು ಇನ್ಫ್ಲೇಷನ್ ಇದೆಯೋ ಅದಕ್ಕಿಂತ ಸ್ವಲ್ಪ ಮೇಲೆ ಇರಿಸ್ಕೊಂಡು ಅಷ್ಟು ಹಣವನ್ನು ನಾವು ತೊಗೊಂಡು ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸ್ಕೋಬೋದು. ಆವಾಗ ಅದು ಗ್ಯಾಂಬ್ಲಿಂಗ್ ಆಗೋದಿಲ್ಲ, ಜೂಜಾಟ ಆಗೋದಿಲ್ಲ. ಇವಾಗ ಡೇ ಟ್ರೇಡಿಂಗ್ ಅಂತ ಮಾಡ್ತಾರೆ. ಇವಾಗ ಮಾಡೋರು ಗೊತ್ತು ಅದು. ಡೇ ಟ್ರೇಡಿಂಗ್ ಅಂದರೆ ಏನು? ದಿನದಲ್ಲೇ ಒಂದು 30% ತೊಗೊಂಡ್ಬಿಡೋಣ ಮಾರ್ಕೆಟಿಂದ ಅಂತ. ಇದೆಲ್ಲ ಜೂಜು. ಡೇ ಟ್ರೇಡಿಂಗು, ಶಾರ್ಟು, ಇದೆಲ್ಲ ಬೇಡ. ಏನೋ ದುಡ್ಡು ಹಾಕಿ ಬ್ಯಾಂಕಲ್ಲಿಟ್ಟರೆ 6% ಸಿಗುತ್ತೆ ಅಂದರೆ ಇನ್ಫ್ಲೇಷನ್ಗಿಂತ ಕಡಿಮೆ ಉಪಯೋಗ ಇಲ್ಲ. ಸೊ ಹಾಗಾಗಿ ಯಾವ್ದಾದ್ರು ಒಂದು ಇನ್ವೆಸ್ಟ್ಮೆಂಟು, ಹರೇ ಕೃಷ್ಣ, ಏನಮ್ಮ ಅವ್ರಿಗೆ ಕೂರಿಸ್ಕೋಬೇಕು. ಸೊ ಅಷ್ಟು ನಮಗೆ ನಮ್ಮ ಕೈಯಿಂದ ದುಡ್ಡು ಹೋಗದೇ ಇರೋ ರೀತಿಯಲ್ಲಿ ನಾವು ನೋಡಿಕೊಂಡ್ರೆ ಅದು ಲಕ್ಷ್ಮಿಯ ಸದಿಯಾದ ಬಳಕೆ, ಉಪಯೋಗ. ಸೊ ಇದು ಗ್ಯಾಂಬ್ಲಿಂಗ್, ಜೂಜಾಟ. ಆಮೇಲೆ ಮದ್ಯದಿಂದ ಏನು ಸಮಸ್ಯೆ? ಹೋದ ವಾರ ಕೂಡ ಇದ್ರ ಬಗ್ಗೆ ನಾವು ಸ್ವಲ್ಪ ಮಾತಾಡಿದ್ವಿ. ಮದ್ಯದಿಂದ ಏನು ಸಮಸ್ಯೆ? ದುರ್ಗುಣ. ನಮ್ಮ ಮೇಲೆ ನಮ್ಮ ನಿಯಂತ್ರಣವನ್ನು ಕಳ್ಕೊತೀವಿ, ಮಾಡಬಾರ್ದು ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ಅದು ಎಲ್ಲರಿಗೂ ಗೊತ್ತಿರೋ ಅಂಥದ್ದು, ಅದು ಮಾಡಬಾರ್ದು. ಆಮೇಲೆ ಮಾಂಸ ಭಕ್ಷಣೆ ಯಾಕೆ ತಪ್ಪು? ಪ್ರಾಣಿ ಹಿಂಸೆನಾ? ಅರೆ ಎಷ್ಟೊಂದು ಜನ ಹೇಳ್ತಾರೆ ಪ್ರಾಣಿಗಳನ್ನು ನಮಗೋಸ್ಕರನೇ ಮಾಡಿರೋದು ತಿನ್ನೋದಕ್ಕೆ ಅಂತಾನೆ. ಏನು ಹೇಳೋದು ಅವ್ರಿಗೆ? ಪ್ರಾಣಿಗಳಿಗೆ ಎಷ್ಟೊಂದು ಜನ ಹೇಳ್ತಾರೆ ಪ್ರಾಣಿಗಳಿಗೆ ಆತ್ಮ ಇಲ್ಲ ಅಂತ. ನಿಮ್ಗೇನು ಅನಿಸುತ್ತೆ? ಪ್ರಾಣಿಗಳಲ್ಲಿ ಆತ್ಮ ಇದೆಯೋ ಇಲ್ವೋ? ಹೇಗೆ ಪ್ರೂವ್ ಮಾಡ್ತೀರಾ? ಜೀವ ಇದ್ದರೆ ಆತ್ಮ ಇದೆ ಅಂತ ನಿಮ್ಗೇನು ಗೊತ್ತು? ನೋಡಿದ್ದೀರಾ? ಯಾಕೆ ಪ್ರಾಣಿಗಳನ್ನು ಕೊಲ್ಬಾರ್ದಪ್ಪ? ಇವಾಗ ನಾವು ಏನಂದರೆ ಈ ರೀತಿ ಜನ ಹೇಳಿದಾಗ ಅವ್ರಿಗೆ ಏನು ಹೇಳಬೇಕು ಅನ್ನೋ ಒಂದು ಟ್ರೈನಿಂಗ್ ನಿಮಗೆ. ಜನ ಹೇಳ್ತಾರೆ ಹಿಂಗೆ, ಏನು ರೀತಿ ಪ್ರಾಬ್ಲಮ್ಮು, ನಾವು ಮನುಷ್ಯನ ಕೊಲ್ತಾ ಇಲ್ವಲ್ಲ, ಏನೋ ದೊಡ್ಡ ನಮಗೆ ಇದು ಮಾಡ್ತಾ ಇರೋಂಗೆ. ಸೊ ಏನು ಪ್ರಾಬ್ಲಮ್? ಯಾತಕ್ಕೆ ಪ್ರಾಣಿಗಳನ್ನು ಕೊಲ್ಲಬಾರ್ದು? ಅಲ್ಲ ಪಾಪ, ಇದೆಲ್ಲ ನಮ್ಗೆ ಗೊತ್ತಿಲ್ಲ. ಹಿಂಸೆ ಹೇಗೆ ಹಿಂಸೆ ಆಗುತ್ತೆ ಅಂತ ಹೇಗೆ ಹೇಳ್ತೀವಿ? ಫ್ಯಾಮಿಲಿ ಅದಕ್ಕೂ ಫ್ಯಾಮಿಲಿ ಇದೆ ಪ್ರಭು, ಸ್ವಲ್ಪ ಕರುಣೆ ತೋರಿಸಿ. ಅದು ನಮಗೆ ಗೊತ್ತಾಗ್ತಾ ಇಲ್ವಲ್ಲ. ನಾವು ಯಾಕಂದರೆ ಮಧ್ಯಾಹ್ನ ಮಾಡಿರ್ತೀವಿ, ಆಮೇಲೆ ಅದ್ರ ಜೊತೆ ಅದನ್ನು ತಿಂತಾ ಇರ್ತೀವಿ. ಸರಳವಾದ ವಿಷಯ.
ಪ್ರಾಣಿಗಳು, ನಾವು ಮನುಷ್ಯರು ಕೂಡ 4 ವಿಷಯಗಳನ್ನು ಮಾಡ್ತಾರೆ, ಪ್ರಾಣಿಗಳು ಕೂಡ 4 ವಿಷಯಗಳನ್ನು ಮಾಡುತ್ತವೆ. ಆಹಾರ, ನಿದ್ರೆ, ಭಯ, ಮೈಥುನ. ನಾವು ಮಾಡ್ತೀವಿ, ಅವು ಮಾಡುತ್ತವೆ. ಸೊ ನಮಗೆ ಪ್ರಾಣ ಇದೆ, ಅವಕ್ಕೆ ಪ್ರಾಣ ಇಲ್ವಾ? ನಮ್ಮಲ್ಲಿ ಆತ್ಮ ಇದೆ, ಅವಕ್ಕೆ ಆತ್ಮ ಇಲ್ವಾ? ನಾವು ಮಾಡ್ತಾ ಇರೋ ಕಾರ್ಯಗಳು, ಅವು ಮಾಡ್ತಾ ಇರೋ ಕಾರ್ಯಗಳು, ನಾವು ಮಾಡ್ತಾ ಇರೋದು ಎರಡೂ ಒಂದೇ ಕಾರ್ಯಗಳು. ಸೊ ಸರಳವಾಗಿ ನಾವು ಹೇಳ್ಬೋದು ಅವ್ರಿಗೆ, ಹಾಗಾದರೆ 2 ತೀರ್ಮಾನ ಮಾಡ್ಬೋದು. ಯಾವುದು? ಅವಕ್ಕೆ ಪ್ರಾಣ ಇಲ್ಲ, ಅದಕ್ಕೆ ಜೀವ ಇಲ್ಲ, ಅದು ಆತ್ಮ ಇಲ್ಲ, ನಮಗೂ ಮನುಷ್ಯರನ್ನು ಕೊಂದುಬಿಡಿ, ಏನಂತೆ? ಸೊ ಸರಳವಾದ ತರ್ಕದಲ್ಲಿ ನಾವು ಅವರನ್ನು ಸೋಲಿಸ್ಬೋದು. ಭಾಳ ಕಠಿಣ ಎಲ್ಲ. ಮತ್ತು ನಮ್ಗೆ ಗೊತ್ತು, ಇವಾಗ ಯಾರ್ದೋ ಮನೆಯಲ್ಲಿ ಸಾಕು ನಾಯಿ ಇರುತ್ತೆ, ನಾಯಿಗೆ ಪ್ರೀತಿ ತೋರಿಸಿದ್ರೆ ಅದು ಪ್ರೀತಿ ಪ್ರತಿಸ್ಪಂದಿಸುತ್ತೆ. ಇದು ಅನುಭವಿಸಿರ್ತಾರೆ ಎಷ್ಟೊಂದು ಜನ ಮನೆಯಲ್ಲಿ, ಹೌದಾ? ನಾಯಿ ಇತ್ಯಾದಿ. ಸೊ ಹಾಗಾಗಿ ಆ ಪ್ರಾಣಿಗೆ ಜೀವ ಇದೆ, ಆ ಪ್ರಾಣಿಗೆ ನೋವಿನ ಅನುಭವ ಇದೆ, ಆ ಪ್ರಾಣಿಗೆ ಪ್ರೀತಿ ಏನು ಅಂತ ಗೊತ್ತಾಗುತ್ತೆ, ದ್ರೋಹಿ ಅಥವಾ ದ್ವೇಷಿ ಯಾರಿದ್ದಾನೆ, ವೈರಿ ಯಾರಿದ್ದಾನೆ ಅಂತ ಗೊತ್ತಾಗುತ್ತೆ. ಹಾಗಿರುವಾಗ ಅದನ್ನು ಕೊಂದಾಗ ಅದಕ್ಕೆ ನೋವಾಗುತ್ತೆ ತಾನೆ. ಶಾಸ್ತ್ರದಲ್ಲಿ ಸರಳವಾಗಿ ಹೇಳ್ಬಿಡ್ತಾರೆ, ನಿಮಗೆ ಸೃಷ್ಟಿ ಮಾಡೋಕ್ಕೆ ಶಕ್ತಿ ಇಲ್ಲದೆ ಇರೋದ್ರಿಂದ ಸೃಷ್ಟಿ ಮಾಡಿರುವಂತಹ ಪ್ರಾಣಿಯನ್ನು ನೀವು ಕೊಲ್ಲೋಕ್ಕೂ ನಿಮಗೆ ಅಧಿಕಾರ ಇಲ್ಲ. ಮಾಡಿದ್ರೆ ಅದು ವಿಶೇಷವಾಗಿ ಹಸುವನ್ನು ಕೊಂದ್ರಂತೂ ಹಸುವಿನ ಶರೀರದ ಮೇಲೆ ಎಷ್ಟು ಕೂದಲಿದೆಯೋ ಅಷ್ಟು ಸಹಸ್ರಾರು ವರ್ಷಗಳು ಆ ಜೀವಿ ನರಕದಲ್ಲಿ ಅವನು ಕಷ್ಟವನ್ನು ಅನುಭವಿಸ್ಬೇಕು, ಶಿಕ್ಷೆ ಕೊಡಲಾಗತ್ತೆ ಯಾರು ಹಸುವನ್ನು ಕೊಲ್ತಾರೋ. ಶಾಸ್ತ್ರದಲ್ಲಿ ಅನುಮತಿ ಇಲ್ಲ ಅಂತಲ್ಲ, ಅನುಮತಿ ಇದೆ. ಯಾವುದಕ್ಕೆ? ಮೇಕೆ, ಕುರಿ, ಈ ರೀತಿ ಪ್ರಾಣಿಗಳನ್ನು ಕೊಲ್ಲೋದಕ್ಕೆ. ಅದು ಯಾರಿಗೆ ಬರೀ ಸಸ್ಯಾಹಾರವನ್ನು ತಿಂದ್ಕೊಂಡಿರೋದಕ್ಕಾಗಲ್ವೋ ಅವರಿಗೆ ಇದರ ಅನುಮತಿ ಇತ್ತು, ಇವಾಗಲೂ ಇದೆ. ಆದರೆ ಅದಕ್ಕೂ ಕೂಡ ಸ್ವಲ್ಪ ನಿಯಮಗಳಿವೆ. ಯಾವತ್ತಂದರೆ ಅವತ್ತು ಅಂಗಡಿಗೆ ಹೋಗಿ ತೊಗೊಂಡು ಬಂದು ತಿನ್ನುವಂಥ ಪದ್ಧತಿ ಇರಲಿಲ್ಲ ಮುಂಚೆ ಇರ್ತಾ ಇದ್ದಿದ್ದು ಅಮಾವಾಸ್ಯೆ ಈ ರೀತಿ ನಿರ್ದಿಷ್ಟವಾದ ದಿನಗಳಂದು ಬಲಿ ಕೊಡಬೇಕಾಗಿತ್ತು. ಪ್ರಾಣಿಯನ್ನು ಬಲಿ. ಯಾರಿಗೆ ಬಲಿ? ದುರ್ಗಾದೇವಿಗೆ ಪ್ರಾಣಿಯನ್ನು ಬಲಿಯಾಗಿ ಅರ್ಪಿಸಿ, ಆ ಬಲಿಯಾಗಿ ಅಂದರೆ ಆ ಪ್ರಾಣಿಯನ್ನು ಕತ್ತರಿಸೋ ವ್ಯಕ್ತಿ ಅವನೇನು ಹೇಳ್ತಾನೆ, ಅವನಿಗೂ ಕೂಡ ರೂಲ್ಸ್ ಇದೆ, ಅವನು ಫಾಲೋ ಮಾಡಬೇಕಾಗಿರೋದು. ಏನು ಮಾಡ್ತಾನೆ ಅವನು? ಆ ಪ್ರಾಣಿಯ ಕಿವಿಯಲ್ಲಿ ಹೋಗಿ ಒಂದು ಮಂತ್ರವನ್ನು ಹೇಳ್ತಾನೆ, ಪದವನ್ನು ಹೇಳ್ತಾನೆ. ಏನು ಹೇಳ್ತಾನೆ? ಮಾಂ ಸಹ ಅಂತ ನಾವು ಹೇಳ್ತೀವಿ, ಮಾಂಸ ಅಂತ. ಅದನ್ನು ಅವನು ಅವ್ರ ಕಿವಿಯಲ್ಲಿ ಹೋಗಿ ಹೇಳ್ತಾನೆ, ಮಾಂ ಸಹ. ಸಂಸ್ಕೃತದಲ್ಲಿ ಇದರ ಅರ್ಥ ಏನು? ನಾನಿವಾಗ ನಿನ್ನನ್ನು ಕೊಲ್ತಾ ಇದ್ದೀನಿ, ಮುಂದಿನ ಜನ್ಮದಲ್ಲಿ ನೀನು ನನ್ನನ್ನು ಕೊಲ್ಲು ಅಂತ ಅಗ್ರಿಮೆಂಟ್. ಅದು ಮಾಡಿ ಅಜ್ಞಾನದಲ್ಲಿರೋರ್ಗೂ ಅವ್ರಿಗೆ ಗೊತ್ತಾಗೋದು ಇಲ್ಲ. ಅದನ್ನು ಹೇಳಿಬಿಟ್ಟು ಕೂಡ ಆಮೇಲೆ ಕತ್ತರಿಸಾಕ್ತಾರೆ. ನೆಕ್ಸ್ಟ್ ಜನ್ಮದಲ್ಲಿ ಅವ್ರು ಸಾಯಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ, ಅಜ್ಞಾನದಲ್ಲಿದ್ದಾರೆ. ಆಮೇಲೆ ಅದನ್ನು ದುರ್ಗಾದೇವಿಗೆ ಅರ್ಪಿಸಲಾಗತ್ತೆ. ಆಮೇಲೆ ಅದನ್ನು ದುರ್ಗಾದೇವಿಯ ಪ್ರಸಾದವಾಗಿ ಅವರು ಸೇವನೆ ಮಾಡಬಹುದು ಅಂತ ಇದ್ದಿದ್ದು. ಯಾರಿಗಿದು? ಹೆಚ್ಚು ಕಡಿಮೆ ಕ್ಷತ್ರಿಯರಿಗೆ ಮತ್ತು ಶೂದ್ರರಿಗೆ ಹೆಚ್ಚು ಕಡಿಮೆ. ಕ್ಷತ್ರಿಯರಿಗೆ ಯಾಕೆ ಅಂದರೆ ಅವ್ರಿಗೆ ಒಂದು ರೀತಿಯಲ್ಲಿ ಪ್ರಾಣಿಗಳನ್ನು ಕೊಲ್ಲೋ ಇವೆಲ್ಲ ಒಂದು ಸ್ವಲ್ಪ ಹಿಂಸಾತ್ಮಕರಾಗಬೇಕು. ಹಾಗಾಗಿ ಅವ್ರಿಗೆ ಒಂದೊಂದು ಸತಿ ಅನುಮತಿ, ಪ್ರತಿ ಸತಿ ಅಲ್ಲ. ಹೆಚ್ಚು ಶೂದ್ರರಿಗೆ ಅನುಮತಿ ಇತ್ತು. ಸೊ ಇದೆಲ್ಲರೂ ಮಾಡೋವಂಥ ಕೆಲಸ ಅಲ್ಲ, ಖಂಡಿತವಾಗಿಯೂ ಅಂಗಡಿಯಲ್ಲಿ ಸೂಪರ್ ಮಾರ್ಕೆಟಲ್ಲಿ ಮಾಡೋವಂಥ ಕೆಲಸ ಅಲ್ಲ. ಆನ್ಲೈನಲ್ಲಿ ವಿಡಿಯೋ ಇದೆ ನೋಡಿ, ಯಾವ ರೀತಿ ಆ ಪ್ರಾಣಿಗಳಿಗೆ ಎಷ್ಟು ನೋವಾಗುತ್ತೆ ಅನ್ನೋ ಒಂದು ವಿಡಿಯೋಗಳು ತೋರಿಸಿದ್ದಾರೆ. ಕಸಾಯಿಖಾನೆಯಲ್ಲಿ, ಸ್ಲಾಟರ್ ಹೌಸಲ್ಲಿ ಹೇಗೆ ಕೊಲ್ತಾರೆ ಅಂತ, ನಿರ್ದಾಕ್ಷಿಣ್ಯವಾಗಿ, ನಿರ್ದಯೆಯಿಂದ ನೋವಾಗುತ್ತೆ ನೋಡಿದ್ರೆ. ಸೊ ಇದೆರಡು ಮಾಡಬಾರ್ದಂಥ ವಿಷಯ. ಮದ್ಯ, ಮಾಂಸಭಕ್ಷಣೆ, ಗ್ಯಾಂಬ್ಲಿಂಗು ಅದು ಆಯಿತು. ಆಮೇಲೆ ಅನೈತಿಕ ಸಂಬಂಧಗಳು, ಇದು ಸದ್ಯಕ್ಕೆ ಇನ್ನು ಭಾರತದಲ್ಲಿ ಅದು ಅಷ್ಟೊಂದು ಪ್ರಚಲಿತವಾಗಿಲ್ಲ. ಅಷ್ಟೊಂದು ಅಂತ ಹೇಳ್ತಾ ಇದ್ದೀನಿ ನಾನು, ಯಾಕಂದರೆ ನಡೀತಾ ಇದೆ. ಎಲ್ಲಿಂದ ಬಂತು ನಮ್ಮ ಭಾರತಕ್ಕೆ ಇವೆಲ್ಲ? ಪರದೇಶದಿಂದ. ಯಾಕಂದರೆ ನಾವು ಏನು ಮಾಡ್ಕೊಂಡ್ವಿ ಪರದೇಶದಿಂದ? ಮೊದಲು ಬ್ರಿಟಿಷರು ಬಂದಾಗ ಮೊದಲು ಏನು ಮಾಡ್ಕೊಂಡ್ರಿ ಅವರಿಂದ ನಾವು? ಬಟ್ಟೆ. ಫಸ್ಟು ಲ್ಯಾಂಗ್ವೇಜಲ್ಲಿ ಅಷ್ಟು ಸುಲಭವಾಗಿ ಬರಲಿಲ್ಲ. ಫಸ್ಟ್ ಬಂದಿದ್ದು ಬಟ್ಟೆ. ಅದ್ರ ಜೊತೆಗೆ ಆಮೇಲೆ
ಸ್ಪೂನ್ ಯೂಸ್ ಮಾಡಬೇಕು, ಫೋರ್ಕ್ ಯೂಸ್ ಮಾಡಬೇಕು, ಕೈ ಉಪಯೋಗಿಸ್ಬಾರ್ದು. ಆಮೇಲೆ ಕೊನೆಗೆ ಅವರ ತಲೆಯಲ್ಲಿ ಏನಿತ್ತೋ ಕಚ್ಚಡ ಅದನ್ನು ತೊಗೊಂಡು ಬಂದಿದ್ದೀವಿ, ಇನ್ನೂ ತೊಗೊಂಡು ಬರ್ತಾನೆ ಇದ್ದೀವಿ. ನಮಗೇನು ಬೇಜಾರಾಗಿಲ್ಲ ಇನ್ನೂ ಕಾಪಿ ಮಾಡಿ. ನಮ್ಮ ಹತ್ರ ಏನಿತ್ತೋ ಎಲ್ಲವನ್ನು ಬಿಟ್ಬಿಟ್ವಿ, ಅವ್ರ ಹತ್ರ ಏನಿದೆಯೋ ಭಾಳ ಸಂತೋಷವಾಗಿ ಇವತ್ತು ಕೂಡ ಕಾಪಿ ಮಾಡ್ತಾಯಿದ್ದೀವಿ. ಅದರ ಒಂದು ಪರಿಣಾಮ, ಅದರ ಪ್ರಭಾವ ನಾವು ನಮ್ಮ ಸಮಾಜದಲ್ಲಿ ಇವತ್ತು ನೋಡ್ತಾ ಇದ್ದೀವಿ. ನಮ್ಮ ಸಂಸ್ಕೃತಿ ಯಾವ ದಿಕ್ಕಿನಲ್ಲಿ ಹೋಗಿದೆ? ಅವರ ದಿಕ್ಕಿನಲ್ಲೇ. ಪಾಶ್ಚಾತ್ಯ ದೇಶದ ಇತಿಹಾಸವನ್ನು ಅಧ್ಯಯನ ಮಾಡಿ ಭಾರತದ ಒಂದು ಇತಿಹಾಸದ ಅಧ್ಯಯನ ಮಾಡಿದ್ರೆ ನಮಗೆ ಗೊತ್ತಾಗತ್ತೆ. ನನ್ನ ಮಗಳು, ಅವಳು ಒಂದು ಕಾಲೇಜಲ್ಲಿ, ಯಾವ ಕಾಲೇಜ್ ಅಂತ ಹೇಳಲ್ಲ, ಬ್ಯಾಚುಲರ್ ಡಿಗ್ರಿ ಮಾಡ್ತಾಯಿದ್ದಾಳೆ. ಅವಳು ಹೇಳ್ತಾಳೆ ನಮ್ಮ ಹತ್ರ ಬಂದು, ಹುಡುಗರು ಹಾಳಾಗ್ತಾರೆ ಅನ್ನೋದು ನಮ್ಗೆ ಗೊತ್ತಿರೋವಂಥ ವಿಷಯ, ಹೌದಾ? ಸಾಮಾನ್ಯವಾಗಿ ಎಲ್ಲರೂ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾರೆ ಅಂತ. ಹುಡುಗಿಯರು ಕೂಡ ಮಾಡಬಾರ್ದು ಕೆಲಸಗಳನ್ನು ಮಾಡ್ತಾರೆ ಅಂತ. ಪಾಪ ಅವಳಿಗೆ ಕಾಲೇಜ್ಗೆ ಹೋಗೋಕ್ಕೆ ಇಷ್ಟ ಆಗ್ತಾಯಿಲ್ಲ ಅವಳಿಗೆ. ಆ ಥರ ವಾತಾವರಣ, ಮಾಡಬಾರ್ದಂತಹ ಕೆಲಸಗಳು. ಎಷ್ಟು 19, 20, 18, 19, 20 ವಯಸ್ಸಿನ ಹುಡುಗಿಯರು. ಸೊ ಇದು ನಾವು ಪಡ್ಕೊಂಡು ಬಂದಿರೋದು. ಯಾರಿಗೆ ಇದರ ದೋಷ? ಯಾರ ಕಡೆ ಕೈ ಮಾಡಬೇಕು ನಾವು? ಯಾರ ಕಡೆ ಬೆರಳು ಮಾಡಬೇಕು? ಯಾರ ಕಡೆ ಬೆರಳು ಮಾಡೋಣ? ಯಾಕೆ ನಮ್ಮ ಕಡೆಗೆ? ನಮ್ಮ ಕಡೆ ಯಾತಕ್ಕೆ? ನಾವೇನು ಮಾಡಿದ್ದೀವಿ? ಮಕ್ಕಳಿಗೆ ಸರಿಯಾಗಿ ದಾರಿ ಓಕೆ ತೋರ್ಸಕ್ಕೆ ಮುಂಚೆ ಏನು ಗೊತ್ತಿರಬೇಕು? ಏನಿರಬೇಕು? ದಾರಿ ನಮಗೆ ಗೊತ್ತಿರಬೇಕು. ಇದಕ್ಕೆ ಸಮಸ್ಯೆ, ನಾವು ಸುಮ್ಮನೆ ನಮ್ಮ ಶಾಸ್ತ್ರವನ್ನು ಬಿಟ್ಟಿದ್ದೀವಿ ಅಷ್ಟೇ, ಕೈ ಬಿಟ್ಟಿದ್ದೀವಿ. ನಾವು ಎಲ್ಲೂ ಹೋಗ್ಬೇಕಾಗಿಲ್ಲ ಹೊರಗಡೆ ತಿಳ್ಕೊಳ್ಳೋಕ್ಕೆ. ಸುಮ್ಮನೆ ನಮ್ಮ ಮನೆಗಳಲ್ಲಿ ಹಬ್ಬಗಳು ಇವೆಲ್ಲ, ಒಂದು ಮದುವೆ ಆದರೆ ಇದೆಲ್ಲ ಯಾವ ರೀತಿ ಇವತ್ತು ಇದೊಂದು ಹೊಸ ಫ್ಯಾಷನ್ ಆಗಿಬಿಟ್ಟಿದೆ. ಮದುವೆ ಅಂದರೆ ಏನಿರುತ್ತೆ ಇವತ್ತು? ಹೊಸದು ಫೋಟೋ ಸೆಷನ್ ಎಲ್ಲ ಬಿಡಿ ಮಾತಾಜಿ. ಅಯ್ಯೋ, ಸಂಗೀತ ಕೇಳಿದ್ದೀರಾ? ಸಂಗೀತ ಅಂತ ಏನು ಮಾಡ್ತಾರೆ? ಸಂಗೀತ ಅಂದರೆ ಹುಚ್ಚರ ಥರ ಹಾಡು ಹಾಕ್ಕೊಂಡು ಕುಣಿತಾರೆ. ಯಾರು ಎಲ್ಲಿ ಅಲ್ಲಿ ಯಾರು ಏನು ಯಾವ ಪರಿಗಣನೆ ಇರಬಾರ್ದು. ಇದೆಲ್ಲ ನಾವು ಮುಂದುವರೆದಿದ್ದೀವಿ. ಅತ್ತೆ ಮಾವ ಸೊಸೆ ಅಳಿಯ ಏನು ವ್ಯಾಲ್ಯೂ ಇಲ್ಲ ಯಾರಿಗೂ. ಎಲ್ಲರೂ ಜೊತೆಗೆ ಸೇರ್ಕೊಂಡು ಕುಣಿತಾರೆ. ಬೇಕಾದ್ರೆ ಆಮೇಲೆ ಅದು ಕೊನೆಗೆ ಅದು ನಡೆದಿರುತ್ತೆ ಸೈಡಲ್ಲಿ. ಇದನ್ನು ನಮ್ಮ ಇಲ್ಲಿ ದಕ್ಷಿಣ ಭಾರತದಲ್ಲಿ ಹೋಗಲಿ ಆಯಿತು, ನಾರ್ತ್ ಇಂಡಿಯಾನಲ್ಲಿ ಇದರ ಸ್ವಲ್ಪ ಮುಂಚೆಯಿಂದನೂ ಇವೆಲ್ಲ ಇದೆ, ಆಯಿತು, ಅರ್ಥ ಮಾಡ್ಕೋಬೋದು. ನಮ್ಮ ದಕ್ಷಿಣ ಭಾರತದಲ್ಲಿ ಎಷ್ಟು ಶಾಸ್ತ್ರೋಕ್ತವಾಗಿ ಮದುವೆ ಈ ಎಲ್ಲ ಸಮಾರಂಭಗಳು ನಡೀತಾ ಇದ್ದೀವಿ. ಇವತ್ತು ಯಾರಿಗೆ ಬೇಕು ಇವೆಲ್ಲ? ಎಲ್ಲರಿಗೂ ಮಜಾ ಬೇಕು, ಮಜಾ. ನಾವು ಇದೆಲ್ಲ ಹೇಳಿದ್ರೆ ಇಲ್ಲಿ ಬರೋ ಜನರು ಕಡಿಮೆ ಆಗ್ತಾ ಹೋಗ್ತಾರೆ. ಆದರೆ ನಮಗೋಸ್ಕರ ನಾವು ಹೇಳ್ಕೊತಾ ಇಲ್ಲ. ಸಮಾಜ ಉದ್ಧಾರ ಆಗಬೇಕು ಅಂತ ಸುಮ್ಮನೆ ಕೂತ್ಕೊಂಡು ನ್ಯೂಸ್ ಪೇಪರ್ ಹಿಡ್ಕೊಂಡು ಮಾತಾಡಿಕೊಂಡು, ಅಥವಾ ಅಯ್ಯೋ ಇವ್ರು ಹಿಂಗೆ ಇವ್ರು ಹಂಗೆ ಅಂತ ಮಾತಾಡಿದ್ರೆ ಏನೂ ಪ್ರಯೋಜನ ಆಗಲ್ಲ. ಯಾರೂ ಬದಲಾವಣೆ ಆಗಲ್ಲ. ಬದಲಾವಣೆ ಆಗಬೇಕಂದ್ರೆ ಈ ಚೌಕಟ್ಟಿನೊಳಗೆ ಬರಬೇಕು. ಇಲ್ಲಿ ಬಂದ್ರೇ ಬದಲಾವಣೆ ಆಗೋಕ್ಕೆ ಸಾಧ್ಯ. ನಾವು ಆ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಜನರಿಗೆ ಬೇಸರ ಆಗುತ್ತೆ. ಅಯ್ಯೋ ಏನಪ್ಪ ಮಜಾ ಮಾಡ್ತಾಯಿದ್ವಿ ಜೀವನದಲ್ಲಿ, ಇವರು ಇಲ್ಲಿ ಅದಕ್ಕೂ ಕಲ್ಲಾಕ್ಬಿಡ್ತಾ ಇದ್ದಾರಲ್ಲ. ನಾವು ಅದಕ್ಕೆ ಕಲ್ಲಾಗ್ತಾ ಇಲ್ಲ. ನಿಜವಾಗಲೂ ಹೇಗೆ ಸಂತೋಷವಾಗಿರಬೇಕು ಅನ್ನೋ ಮಾರ್ಗವನ್ನು ತೋರಿಸ್ತಾ ಇದ್ದೀವಿ. ನಾವು ತೋರಿಸ್ತಾ ಇಲ್ಲ, ಭಗವಂತ ತೋರಿಸ್ತಾ ಇದ್ದಾನೆ. ಸೊ ಹಾಗಾಗಿ ಇದು ಪಾಪದ ಜೀವನ. ಇದು ಪಾಪದ ಜೀವನ. ಇಷ್ಟೇ ಸುಮ್ಮನೆ ಇದು ಆರಂಭ. ನೀವೆಲ್ಲ ಹೇಳಿದ್ದು ಇದ್ರ ಜೊತೆಗೆ ಸೇರಿಕೊಳ್ಳುತ್ತೆ. ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಇತ್ಯಾದಿ ಇತ್ಯಾದಿ. ಆದರೆ ಒಂದು ಮುಖ್ಯವಾದ ವಿಷಯ, ಈ ಬೇರೆ ಗುಣಗಳು ನೀವೇನು ಹೇಳಿದ್ರೋ ಅದು ಎಲ್ಲರಿಗೂ ಅನ್ವಯವಲ್ಲ. ಅದಕ್ಕೆ ಶಾಸ್ತ್ರದಲ್ಲಿ ವರ್ಣ ಮತ್ತು ಆಶ್ರಮ ಅಂತ ಇದೆ. ಇವಾಗ ಹಿಂಸೆಯನ್ನು ಮಾಡಬಾರ್ದು. ಯಾರು ಹಿಂಸೆಯನ್ನು ಮಾಡಬಾರ್ದು? ಯಾರು ಬ್ರಾಹ್ಮಣನೋ ಅವನು ಹಿಂಸೆಯನ್ನು ಮಾಡಬಾರ್ದು. ಆದರೆ ಯಾರು ಕ್ಷತ್ರಿಯನೋ ಅವನು ಹಿಂಸೆಯನ್ನು ಮಾಡಲೇಬೇಕು. ಇವಾಗ ಪೊಲೀಸ್ನವರು ಅಹಿಂಸಾತ್ಮಕರಾಗೋದ್ರೆ ಏನಾಗುತ್ತೆ ದೇಶದಲ್ಲಿ? ಕಳ್ಳತನ, ದರೋಡೆ, ಇದೆಲ್ಲ ದುಷ್ಟ ಕಾರ್ಯಗಳನ್ನು ಮಾಡುವಂಥ ಜನರು ಜಾಸ್ತಿ ಆಗ್ತಾರೆ. ಸೊ ಅವರು ಹಿಂಸೆಯನ್ನು ಮಾಡಲೇಬೇಕು. ಹಾಗಾಗಿ ಎಲ್ಲ ಒಂದು ಗುಣಗಳು ಎಲ್ಲರಲ್ಲೂ ಇರಬೇಕು ಅಂತಲ್ಲ. ಅದಕ್ಕೆ ವರ್ಣ ಮತ್ತು ಆ ವರ್ಣ ವಿಶೇಷವಾಗಿ ವರ್ಣ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ
ಬ್ರಾಹ್ಮಣ ಅಂದರೆ ಸಮಾಜಕ್ಕೆ ದಾರಿಯನ್ನು ತೋರಿಸೋವನು ಬ್ರಾಹ್ಮಣ. ಬ್ರಹ್ಮ ಜಾನಾತೀತಿ ಬ್ರಾಹ್ಮಣ. ಕ್ಷತ್ರಿಯ ಆಡಳಿತ ಮತ್ತು ಕ್ಷತ್ರಾಯತೆ ಅಂದರೆ ಎಲ್ಲ ಜೀವಿಗಳಿಗೆ ರಕ್ಷಣೆಯನ್ನು ಕೊಡುವನು ಕ್ಷತ್ರಿಯ. ವೈಶ್ಯ ವ್ಯಾಪಾರ, ಅಥವಾ ಮೊದಲು ವ್ಯಾಪಾರಕ್ಕಿಂತ ಮೊದಲು ಏನಾದರೂ ಬೆಳಿಬೇಕಲ್ಲ ನಾವು. ಮೊದಲು ಕೃಷಿ, ಗೋರಕ್ಷ, ಇದು ವೈಶ್ಯರ ಮೂಲ ಕರ್ತವ್ಯ. ಯಾಕಂದರೆ ಏನಾದ್ರು ಬೆಳೀದೇ ಇದ್ದರೆ ಏನು ವ್ಯಾಪಾರ ಮಾಡ್ತೀರಾ? ಯಾವುದಕ್ಕೋಸ್ಕರ ವ್ಯಾಪಾರ ಮಾಡ್ತೀರಾ? ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು? ಬಾರ್ಟರ್ ಅಂತ ಇತ್ತು, ಬಾರ್ಟರ್ ಸಿಸ್ಟಮ್ ಅಂತ. ಬಾರ್ಟರ್ ಅಂದ್ರೇನು? ನಾನೇನೋ ಬೆಳೆದಿರ್ತೀನಿ, ನೀವಿನ್ನೇನೋ ಬೆಳೆಸಿರ್ತೀರಾ, ನಾನು ಸ್ವಲ್ಪ ನನ್ನ ವಸ್ತುವನ್ನು ನಿಮ್ಗೆ ಕೊಡ್ತೀನಿ, ನಿಮ್ಮ ಹತ್ರ ಇರೋದನ್ನು ನಾನು ತೊಗೋತೀನಿ. ಯಾಕಂದರೆ ದುಡ್ಡಿರಲಿಲ್ವಾ? ವಿನಿಮಯ, ಪರಸ್ಪರ ವಿನಿಮಯ. ಕೃಷ್ಣನ ಲೀಲೆಯಲ್ಲಿದೆ. ಕೃಷ್ಣ ಒಂದು ಸತಿ ಒಬ್ಬಳು ಹಣ್ಣು ಮಾರೋವಳು ಬರ್ತಾಳೆ. ಹಣ್ಣು ತಗೊಳ್ಳಿ ಅಂತ ಕೂಕ್ಕೊಂಡು. ಕೃಷ್ಣ ಇನ್ನೂ ಪುಟ್ಟ ಹುಡುಗ, ಪುಟ್ಟ ಮಗು. ಅವ್ನು ನೋಡ್ತಾನೆ, ಓ ನನಗೆ ಹಣ ಬೇಕು. ಸರಿ, ಏನು ಮಾಡಬೇಕು ಎಲ್ಲ ನೋಡಿರ್ತಾನೆ. ಅಪ್ಪ ಅಮ್ಮ ಏನು ಮಾಡ್ತಾರೆ? ಏನೋ ಗೋಧಿನೋ ಏನೋ ತೊಗೊಂಡೋಗಿ ಕೊಡ್ತಾರೆ, ಆಮೇಲೆ ಹಣ್ಣು ತೊಗೊಂಡ್ಬರ್ತಾರೆ. ಕೃಷ್ಣ ನೋಡ್ತಾನೆ, ಅಲ್ಲೆಲ್ಲೋ ಒಂದು ಎಲ್ಲ ಗೋಧಿ ಇರೋದು ಒಂದು ಕಡೆ ಒಂದು ಬುಟ್ಟಿ ಇರುತ್ತೆ. ಏನು ಮಾಡ್ತಾನೆ? ಇಷ್ಟು ಚಿಕ್ಕ ಚಿಕ್ಕ ಕೈ ಒಂದು ತೊಗೊಂಡೋಗ್ಬಿಟ್ಟು ಅಲ್ಲಿ 2 ತವಕ್ಕಂತ ತೊಗೋತಾನೆ. ಎಷ್ಟು ಬಂತು ಅವನ ಕೈನಲ್ಲಿ? ಒಂದು 3 ಇಲ್ಲಿ ಅಲ್ಲಿ 3 ಅಗಳು 3-4 ಅಗಳು ಬಂದಿದೆ, ಏನು ಗೋಧಿನೋ ಏನೋ. ಓಡ್ಕೊಂಬರ್ತಾ ಇದ್ದಾನೆ, ಗುಡು 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 ಅಂತ. ಓಡ್ಕೊಂಬರೋ ಅಷ್ಟರೊಳಗೆ ಏನಾಯಿತು? ಎಲ್ಲ ಚಲೋಗ್ಬಿಡ್ತು. ಬರ್ತಾನೆ ಇವಾಗ ಹಣಮಾರವಳ ಹತ್ರ. ನೋಡಿದ್ರೆ ಏನು ಎಲ್ಲೋ ಒಂದು ಕಡೆ ಒಂದೇನೋ ಇತ್ತು, ಎಲ್ಲೋ ಇದ್ದಿದ್ದು. ಅದನ್ನೇ ಅವನ ಮುಖವನ್ನೇ ನೋಡಿ ಅವಳು ಪೂರ್ತಿ ಬೆರಗಾಗೋಗಿದ್ಲು ಕೃಷ್ಣನ ಸೌಂದರ್ಯ. ಸರಿ, ಅವಳು ಏನು ಮಾಡ್ತಾಳೆ? ಅಯ್ಯೋ ಪಾಪ ಮಗುಗೆ ಹಣ್ಣು ಬೇಕೇನೋ ಅಂದ್ಬಿಟ್ಟು ಅವಳು ಏನೋ ಪರಿಗಣನೆ ಮಾಡೋದಿಲ್ಲ. ಇವನು ಎಷ್ಟು ಕೊಟ್ಟಿದ್ದಾನೆ, ನಾನು ಇದು ಸರಿ ಹೋಯ್ತಾ, ನನ್ನ ಹಣ್ಣುಗಳಿಗೆ ಮೌಲ್ಯ ಸರಿಯಾಗಿ ಬಂತ, ಏನು ಯೋಚನೆ ಮಾಡಿದೆ. ಅವಳು ಪ್ರೀತಿಯಿಂದ ಆ ಮಗುವನ್ನು ನೋಡಿ ಕೈ ತುಂಬ ಅವನಿಗೆ ಎಷ್ಟು ಹಿಡ್ಕೊಳಕ್ಕಾಗತ್ತೋ ಅಷ್ಟಕ್ಕಿಂತ ಜಾಸ್ತಿ ಹಣ್ಣುಗಳನ್ನು ಅವನ ಕೈಯಲ್ಲಿ ಕೊಡ್ತಾಳೆ. ಸುಮ್ಮನೆ ಪ್ರೀತಿಯಿಂದ. ಅವಳು ಯಾವ ಲೆಕ್ಕಾಚಾರವೂ ಮಾಡಲಿಲ್ಲ ಅವಳು. ಅಥವಾ ನನಗೇನೋ ಸಿಗುತ್ತೆ ಏನೋ ಸಿಗಲ್ಲ, ಯಾವ ಲೆಕ್ಕಾಚಾರನೂ ಮಾಡಲಿಲ್ಲ. ಆಮೇಲೆ ಹೋಗ್ತಾಳೆ. ಮನೆಗೆ ಹೋಗಿ ನೋಡ್ತಾಳೆ. ಅವಳ ಹಣ್ಣಿನ ಬುಟ್ಟಿಯನ್ನು ತೆಗಿತಾಳೆ. ಏನಾಯಿತು? ಹಣ್ಣೆಲ್ಲ ಚಿನ್ನ ಆಗೋಗಿದೆ. ಎನಿವೆ, ಸೊ ಇದು ಮುಂಚೆ ಇದ್ದಿದ್ದು ಈ ಒಂದು ವ್ಯವಸ್ಥೆ. ಇದಕ್ಕೆ ಕೃಷಿ ಅನ್ನೋದು ಬಹಳ ಮುಖ್ಯ. ಮತ್ತು ಗೋರಕ್ಷ ಯಾಕೆ? ಹಸುಗಳನ್ನು ರಕ್ಷಣೆ ಮಾಡೋದು ಯಾಕೆ ಮುಖ್ಯ? ಕೃಷಿ ಎಲ್ಲರಿಗೂ ಗೊತ್ತಲ್ವಾ? ಯಾಕೆ ಕೃಷಿ ಮುಖ್ಯ? ಯಾಕಂದರೆ ನಟ್ಟು ಬೋಲ್ಟ್ ತಿನ್ನೋಕ್ಕಾಗಲ್ಲ ನಾವು. ಪ್ರಭುಪಾದರು ಬರೀತಾರೆ, ನಟ್ಟು ಬೋಲ್ಟ್ ತಿನ್ನೋಕ್ಕಾಗಲ್ಲಪ್ಪ, ನಾವು ಆಹಾರ ಧಾನ್ಯಗಳನ್ನೇ ತಿನ್ನಬೇಕು. ಯಾರು ಬೆಳಿಬೇಕು ತಾನೇ ಅದನ್ನು. ಇವತ್ತು ನಾವೇನು ಮಾಡ್ತಾಯಿದ್ದೀವಿ? ಓಲಾ ಊಬರಲ್ಲಿ ಜಮ್ಮಾಗಿ ಕೂತ್ಕೊಂಡು ಹೋಗ್ತೀವಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಯಾರು ಅದನ್ನು ಓಡಿಸ್ತಾ ಇರೋರು? ಹತ್ತಿರದ ಊರುಗಳಲ್ಲಿರುವಂತಹ ಎಲ್ಲ ಕೃಷಿಕರು ಅದೆಲ್ಲವನ್ನು ಬಿಟ್ಟು ಇಲ್ಲಿ ಸುಲಭವಾಗಿ ದುಡ್ಡು ಸಿಗುತ್ತೆ ಅಂತ ಅಂದ್ಕೊಂಡು, ಪಾಪ ಗೊತ್ತಿಲ್ಲ ನಗರಕ್ಕೆ ಬಂದರೆ ಏನು ಪರಿಸ್ಥಿತಿ ಅಂತ, ಬಂದು ಜೀವನ ಹಾಳು ಮಾಡ್ಕೋತಾ ಇದ್ದಾರೆ, ನಮ್ಮ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ. ಇದಕ್ಕೆ ಗೌರ್ಮೆಂಟ್ ಏನು ಮಾಡುತ್ತೆ? ಕಣ್ಣು ಮುಚ್ಕೊಂಡು ಕೂತಿರುತ್ತೆ. ಅಭಿವೃದ್ಧಿ ಅಂತ. ಅಭಿವೃದ್ಧಿ ಏನು? ಅಭಿವೃದ್ಧಿ ಉಪವಾಸ. ನಾಳೆ ಏಕಾದಶಿ ಅಂತಲ್ಲ, ಹೊಟ್ಟೆಗೇನು ಸಿಗದೆ ಉಪವಾಸ ಮಾಡೋದು, ಅದು ನಮ್ಮ ಅಭಿವೃದ್ಧಿ. ಸೊ ಹಾಗಾಗಿ ಮೊದಲು ಕೃಷಿಯನ್ನು ನಾವು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಬಹಳ ಮುಖ್ಯವಾದದ್ದು ಅದು. ಇವತ್ತಿನ ಕೃಷಿ ಯಾವುದರಿಂದ ಆಗ್ತಾಯಿದೆ? ಏನು ತಿಂತಾಯಿದ್ದೀವಿ ನಾವು? ಕೆಮಿಕಲ್ಸ್ ತಿಂತಾಯಿದ್ದೀವಿ. ಯಾವುದರ ಹೆಸರಲ್ಲಿ ಕೆಮಿಕಲ್ಸ್ ಆಗ್ತಾಯಿದ್ದಾರೆ ಅವರು? ಫರ್ಟಿಲೈಸರ್ ಅಂತ. ಏನಕ್ಕೆ ಫರ್ಟಿಲೈಸರ್ ಬೇಕು? ಫರ್ಟಿಲೈಸರ್ ಉದ್ದೇಶ ಏನಪ್ಪ? ಉದ್ದೇಶ ಏನು ಅಂದರೆ ಕ್ರಿಮಿಕೀಟಗಳು ಬರುತ್ತೆ, ಅದನ್ನು ನಾಶ ಮಾಡಬೇಕು ಅಂತ. ಅದಕ್ಕೆ ಭಗವಂತ ನ್ಯಾಚುರಲ್ ಸಿಸ್ಟಮ್ ಕೊಟ್ಬಿಟ್ಟಿದ್ದಾನೆ. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ಎತ್ತಿರಬೇಕು, ನೆಲವನ್ನು ಸರಿಯಾಗಿ ಉಳಬೇಕು. ಆವಾಗ ಅವಶ್ಯಕವಾಗಿರುವಂಥ ಕ್ರಿಮಿಗಳು, ಒಳ್ಳೆ ಕ್ರಿಮಿಗಳು, ಕೆಟ್ಟ ಕ್ರಿಮಿಗಳು ಎಲ್ಲ ಇರುತ್ತೆ ಭೂಮಿಯಲ್ಲಿ. ಅವು ಕೆಲಸ ಮಾಡಿಕೊಡುತ್ತೆ, ನಾವೇನು ಮಾಡಬೇಕಾಗಿಲ್ಲ. ನಾವೇನು ಮಾಡ್ತೀವಿ? ಎತ್ತು ಅಂದರೆ ಏನು ಅಂತ ಕೇಳ್ತೀವಿ ನಾವು. ಇವಾಗ ಟ್ರ್ಯಾಕ್ಟರ್ ಇದೆ, ಆಮೇಲೆ ದುರಾಸೆ ಬೇರೆ. ಸೀಸನಲ್ ಕ್ರಾಪ್ಸ್ ಅಂತ ಏನಾರು ಕೇಳಿದ್ದೀರಾ? ಸೀಸನಲ್ ಅಂದರೆ ಏನರ್ಥ? ಮಾವಿನ ಹಣ್ಣು ಯಾವಾಗ ಸಿಗಬೇಕು? ಎಲ್ಲ ಸೀಸನ್ನಲ್ಲೂ ಸಿಗಬೇಕು. ಹೆಂಗೆ ಬರುತ್ತಪ್ಪ? ಹೆಂಗೆ ಬೆಳೆಸೋಕ್ಕೆ ಸಾಧ್ಯ? ಸೊ ಇದು ಆರ್ಟಿಫಿಷಿಯಲ್ ಫಾರ್ಮಿಂಗ್ ಇದೆಲ್ಲ.
ಇದರಿಂದ ಏನಾಗ್ತಾ ಇದೆ, ನಮಗೆ ನಾವು ಪೌಷ್ಟಿಕಾಂಶ ಸಿಗ್ತಾ ಇದೆ ಅಂತ ನಾವು ಆಹಾರವನ್ನು ತಿಂತಾ ಇದ್ದೀವಿ, ಖಂಡಿತವಾಗಿಯೂ ವಿಷವನ್ನೇ ತಿಂತಾ ಇದ್ದೀವಿ ನಾವು. ಇದು ನಮ್ಮ ಪರಿಸ್ಥಿತಿ. ಸೊ ಹಾಗಾಗಿ ನಾವು ಇದೆಲ್ಲವನ್ನು ಯಾರು ಸರಿ ಮಾಡ್ತಾರೆ? ಎಲ್ಲೋ ಯಾರೋ ಪ್ರಯತ್ನ ಶುರು ಮಾಡಬೇಕು. ಇಸ್ಕಾನಲ್ಲಿ ಸ್ವಲ್ಪ ಪ್ರಯತ್ನಗಳು ಶುರು ಆಗಿದೆ, 1-2 ಕಡೆ, 4-5 ಕಡೆ ಕೃಷಿ ಸಮುದಾಯಗಳಿವೆ. ಭಕ್ತರೇ ನಿಂತ್ಕೊಂಡು ಇವೆಲ್ಲವನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸಾಲದು, ಬೇಕಾದಷ್ಟು ದೊಡ್ಡ ಪ್ರಮಾಣದಲ್ಲಿ ನಡಿಬೇಕು. ಸರ್ಕಾರ ಸ್ವಲ್ಪ ಕಣ್ಣು ಬಿಡಬೇಕು ಇದಕ್ಕೆ, ಇಲ್ಲಾಂದರೆ ಆಗೋದಿಲ್ಲ ಇದು. ಸರ್ಕಾರ ಕಣ್ಣಿದ್ರೆ ತಾನೇ ಬಿಡೋಕ್ಕೆ. ಆಮೇಲೆ ಗೋರಕ್ಷ, ಹಸುಗಳನ್ನು ಕಾಪಾಡ್ತಾ ಇದ್ದೀವಿ ಇವತ್ತು. ಹಸುಗಳನ್ನು ನಾವು ಹಾಲು ಯಾಕೆ ಕುಡಿಬೇಕು ಹೋಗಲಿ ಹೇಳಿ? ಹಾಲು ಕುಡಿಯೋ ಅವಶ್ಯಕತೆ ಏನು? ಕ್ಯಾಲ್ಶಿಯಂ. ಓಕೆ, ಯಾರು ಹೇಳಿದ್ರು? ಯಾರು ಹೇಳುತ್ತಾರೆ? ಡಾಕ್ಟ್ರ್ ಹೇಳ್ತಾರೆ. ಓಕೆ. ನಿಜವಾಗಿಯೂ ಹಾಲಿನ ಉದ್ದೇಶ ಏನು? ಹಾಲು ಕುಡಿಯೋ ಉದ್ದೇಶ, ಹಾಲು, ಮೊಸರು, ಬೆಣ್ಣೆ ಅದರಿಂದ ಆಮೇಲೆ ಬರೋದಪ್ಪ. ಹಾಲು ಕುಡಿಯೋದ್ರ ಬಗ್ಗೆ ಕೇಳ್ತಾ ಇದ್ದೀನಿ ನಾನು. ಯಾಕೆ ಹಾಲು ಕುಡಿಬೇಕು? ಓಕೆ, ಎಷ್ಟು ಜನ ಹಾಲು ಕುಡಿಯಲ್ಲ ಇಲ್ಲಿ ಪ್ರತಿದಿನ? ಹಾಲು ಕುಡಿಯಲ್ಲ, ಕಾಫಿ ಟೀ ಅಲ್ಲ, ಹಾಲು ಕುಡಿಯಲ್ಲ. ಹಾಲು ಯಾಕೆ ಕುಡಿಬೇಕು? ಶಾಸ್ತ್ರದಲ್ಲಿ ಹೇಳ್ತಾರೆ, ಇದು ನಂದಿನಿ ಹಾಲಲ್ಲ, ದೇಸಿ ಹಸುವಿನ ಹಾಲು. ದೇಸಿ ಹಸು ಅಂದ್ರೇನು? ಅಂದರೆ ಏನಪ್ಪ? ಎಲ್ಲ ನಾನು ಕೇಳಿದ ಇನ್ನೊಂದು ಸಮಾನಾರ್ಥ ಪದಗಳು ಹೇಳ್ತೀರಾ, ಅದರ ಅರ್ಥ ಏನು? ನಾಟಿ ಹಸು ಅಂದರೆ ಏನು ಅರ್ಥ? ಹೆಂಗೆ ಗೊತ್ತಾಗತ್ತೆ? ಎಲ್ಲ ನಮ್ಮ ದೇಶದಲ್ಲೇ ಇರೋದು, ಸಿಟಿಸನ್ಶಿಪ್ ಇದೆ, ಇಂಡಿಯನ್ ಸಿಟಿಸನ್ ಅಂತ. ಹೆಂಗೆ ಗೊತ್ತಾಗುತ್ತೆ ಯಾವುದು ನಾಟಿ ಯಾವುದು ನಾಟಿ ಅಲ್ಲ? ಮಿಕ್ಸ್ಡ್ ಬ್ರೀಡ್. ಹಾಲು ಕಡಿಮೆ ಕೊಡುತ್ತೆ. ಓಕೆ. ಬೆನ್ನ ಮೇಲೆ ಗೂನಿರುತ್ತೆ. ನೀವು ನಮ್ಮ ಜೊತೆ ವೃಂದಾವನಕ್ಕೆ ಯಾವಾಗಾದ್ರೂ ಬಂದರೆ ನಾವು ನಿಮ್ಗೆ ತೋರಿಸ್ತೀವಿ ಹಸು ಅಂದರೆ ಯಾವ ರೀತಿ ಇರುತ್ತೆ ಅಂತ. ಆ ಹಸುಗಳನ್ನು ನೋಡಿದ್ರೆ, ಎಲ್ಲಿ ಉಳಿದಾಳಲ್ಲ ಇಲ್ಲಿ ಹಸು ಪ್ರೇಮಿ, ಹಸುಗಳನ್ನು ನೋಡಿದ್ರೆ ಅವನ್ನ ಬಿಟ್ಟು ಬರೋಕ್ಕೆ ಮನಸ್ಸು ಬರಲ್ಲ, ಆ ರೀತಿ ಇರುತ್ತೆ ಹಸು, ನಮ್ಮ ದೇಸಿ ಹಸುಗಳು. ಇದು ದೇಸಿ ಅಂದರೆ ಏನು ಅಂದರೆ, ಬ್ರಿಟಿಷರ್ಸ್ ಬಂದಾಗ ಅವರು ಅಯ್ಯೋ ಇಷ್ಟ ಹಾಲು, ಇಷ್ಟೊಂದು ಖರ್ಚು ಇದು ಹಸುವನ್ನು ನೋಡ್ಕೊಳ್ಳೋಕ್ಕೆ, ನಾವಿದಿಂದ ಸ್ವಲ್ಪ ಜಾಸ್ತಿ ಹಾಲು ತೆಗ್ಸೋಣ, ಸ್ವಲ್ಪ ಕಡಿಮೆ ಖರ್ಚಾಗಬೇಕು ಅಂದ್ಬಿಟ್ಟು ಅವ್ರ ಹಸುಗಳನ್ನು ತಂದುಬಿಟ್ಟು, ಅವ್ರ ಹಸುಗಳು ನಮ್ಮ ಹಸುಗಳು ಇಂದ ಹುಟ್ಟಿರೋ ಅಂಥ ಇವಾಗ ಇದು ಮಿಕ್ಸ್ಡ್ ಬ್ರೀಡ್. ಅದ್ರ ಬೇಕಾದಷ್ಟು ಇದ್ರ ಬಗ್ಗೆ ಇಂಟರ್ನೆಟ್ಟಲ್ಲಿ ಇದೆ, ಹುಡುಕಿ ಓದಿ. ದೇಸಿ A2 ಮಿಲ್ಕು, ನಾನ್ A2 ಇದೆಲ್ಲ ನೀವು. ಮುಖ್ಯವಾದ ಉದ್ದೇಶ ಏನು ಅಂದರೆ, ಮನಸ್ಸಿನಲ್ಲಿರೋ ಮೆದುಳಿನ ಟಿಶ್ಯೂಸ್ ಆಫ್ ದ ಬ್ರೈನ್, ಶಾಸ್ತ್ರವನ್ನು ಸ್ವೀಕಾರ ಮಾಡೋಕ್ಕೆ ಅನುಕೂಲಕರವಾದ ಮನಸ್ಥಿತಿಯನ್ನು, ಬುದ್ಧಿಯನ್ನು ಸೃಷ್ಟಿ ಮಾಡುತ್ತೆ ಹಸುವಿನ ಹಾಲು. ಯಾಕೆ? ಹಸು ಅಂತಹ ಪ್ರಾಣಿ. ಹಸುವಿನಲ್ಲಿ 33 ಕೋಟಿ ದೇವತೆಗಳು ನೆಲೆಸಿದ್ದಾರೆ. ನಾವು ಹೋಗ್ಬಿಟ್ಟು ಮುಟ್ಕೊಳ್ಳೋದು, ಕಣ್ಣು ಯಾವ್ದಾರು ಹಸು ಹೋಗ್ತಾ ಇದ್ರೆ ಸುಮ್ಮನೆ ಅಲ್ಲ, ಹುಚ್ಚತನ ಅಲ್ಲ, ಅಷ್ಟು ಪೂಜನೀಯ ಹಸು ಅಂತ. ಹಸುವಿನ ಸಂರಕ್ಷಣೆ ಆಗಬೇಕು. ಅದನ್ನು ನಾವು ಇವತ್ತೇನು ಮಾಡ್ತೀವಿ? ನಾವೇ ಮಾಡ್ತಾ ಇರೋದು ಪ್ಲಾಸ್ಟಿಕಲ್ಲಿ ಹಾಕ್ತೀವಿ, ಎಸಿತೀವಿ ಹೊರಗಡೆ. ಆ ಪಾಪ ಹಸು ಏನು ಮಾಡುತ್ತೆ? ಯಾರು ಅದಕ್ಕೆ ಊಟ ಹಾಕೊಡೋರು ಇದ್ದಾರ? ಪಾಪ ಎಲ್ಲೋ ಬೀದಿಲಿ ಹೋಗ್ತಾ ಇರುತ್ತೆ, ಎಲ್ಲೋ ಇದೇನೋ ಅಂದ್ಕೊಂಡು ಬಾಯಿಗೆ ಹಾಕ್ಕೊಂಡು ಪ್ಲಾಸ್ಟಿಕ್ ತಿನ್ನುತ್ತೆ. ಎಷ್ಟು ತೊಂದರೆ ಕೊಡ್ತಾಯಿದ್ದೀವಿ ಅಂದರೆ ನಾವು ಹಸುಗಳಿಗೆ. ಇವೆಲ್ಲವನ್ನು ನಿಲ್ಲಿಸಬೇಕು. ಇದ್ರ ಬಗ್ಗೆ ನಾವು ಅಟ್ಲೀಸ್ಟ್ ಪ್ರಜ್ಞೆ ಜಾಗೃತವಾಗಬೇಕು, ಇನ್ನೇನಿಲ್ಲ ಅಂದ್ರೂ. ಇದು ನೋಡಿ, ಸುಮ್ಮನೆ ಪಾಪ, ನಾನೇನು ಶುರುನೇ ಮಾಡಿಲ್ಲ, ಕ್ಲಾಸ್ ಆಗೋಯ್ತಲ್ಲ ಟೈಮು. ಕರ್ಮ ಏನು ಅಂತ ಹೇಳಿಲ್ಲ, ಮಾಡಬಾರ್ದು ಕೆಲಸ ಏನು ಅಂತ ಹೇಳ್ತಾ ಇದ್ದೀನಿ. ಮುಗಿಯೋದೇ ಇಲ್ಲ, ಬೇಕಾದ್ರೆ ಇವತ್ತು ಪೂರ್ತಿ ಕೂತಿರ್ಬೋದು ಇಲ್ಲೇ. ಆದರೆ ಇದು 4 ಸ್ತಂಭಗಳು. ಸೊ ವೈಶ್ಯ ಏನು ಹೇಳ್ತಾ ಇದೆ? ನಾನು ಕೃಷಿ, ಗೋರಕ್ಷ, ಆಮೇಲೆ ವಾಣಿಜ್ಯ, ವ್ಯಾಪಾರ, ಇದೆಲ್ಲ ಆಮೇಲೆ ಬರಬೇಕಾಗಿರೋದು. ಮೊದಲು ಇವೆರಡು. ಶೂದ್ರರು ಅಂದರೆ ಯಾರು ಈ 3 ವರ್ಗದವರು ಅಲ್ವೋ, ಈ ಸಾಮರ್ಥ್ಯಗಳು ಯಾರಲ್ಲಿ ಇಲ್ವೋ ಅವರು ಈ 3 ವರ್ಗಗಳಿಗೆ ಸಹಾಯವನ್ನು ಮಾಡ್ತಾರೆ, ಅವರು ಶೂದ್ರರು ಅಷ್ಟೇ. ಅವರೇನು ಕೆಳಜಾತಿ ಅಂತ ಅಲ್ಲ. ಜನ್ಮತಃ ಅವರಿಗೆ ಅಂಥ ಸಾಮರ್ಥ್ಯ ಸಿಕ್ಕಿಲ್ಲ.
ಯಾಕಂದರೆ ಅವರ ಪೂರ್ವ ಜನ್ಮಗಳು ಅವರು ಸ್ವಲ್ಪ ಪಾಪಮಯವಾಗಿ ಜೀವನ ನಡೆಸಿರೋದ್ರಿಂದ ಅವರಿಗೆ ಉತ್ಕೃಷ್ಟವಾದ ಗುಣಗಳು ಅವರಲ್ಲಿ ಇಲ್ಲ. ಹಾಗಾಗಿ ಅವರು ಬೇರೆಯವ್ರಿಗೆ ಸಹಾಯ ಮಾಡಿಕೊಂಡು ಆ ಒಳ್ಳೆಯ ಸಂಘದಲ್ಲಿ ಅವರು ಸ್ವಲ್ಪ ಒಳ್ಳೆಯ ಸಂಸ್ಕೃತಿಯನ್ನು ಕಲ್ತ್ಕೊಂಡು ಮುಂದಿನ ಜನ್ಮಗಳಲ್ಲಿ ಒಳ್ಳೆಯ ಜನ್ಮ ಪಡ್ಕೊಳ್ಳೋ ಒಂದು ಉದ್ದೇಶ ನಮ್ಮ ಶಾಸ್ತ್ರದಲ್ಲಿ. ಸೊ ಇದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರಿಗೆ ನಿರ್ದಿಷ್ಟವಾದ ಗುಣಗಳಿವೆ. ಈ ಗುಣಗಳಿರಬೇಕು. ಬ್ರಾಹ್ಮಣ ಸುಳ್ಳು ಹೇಳಂಗಿಲ್ಲ. ವೈಶ್ಯ ಹೇಳ್ತಾನೆ, ನೀವು ಅಂಗಡಿಗೆ ಹೋಗ್ತೀರಾ, ಎಷ್ಟೋ ಹೇಳ್ತಾನೆ, ನೀವು ಬಾರ್ಗೇನ್ ಮಾಡ್ತೀರಾ. ಅವನೇನು ಹೇಳ್ತಾನೆ, ಅಯ್ಯೋ ನಮ್ಗೆ ಸಿಗೋದೇ 1 ರೂಪಾಯಿಮ್ಮ. ಸುಳ್ಳು ಹೇಳದೆ ಅವ್ರ ಕೆಲಸ ಮಾಡೋಕ್ಕೆ ಆಗಲ್ಲ. ಅದು ವೈಶ್ಯರಿಗೆ ಮಾತ್ರ ಇರೋದು, ವೈಶ್ಯರಿಗೆ ಮಾತ್ರ. ಉದ್ದೇಶ ಏನು, ಆ ಹಣವನ್ನು ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸ್ಬೇಕು, ಅವಾಗ ಮಾತ್ರ ಅದಕ್ಕೆ ಅನುಮತಿ ಇರೋದು. ಅದು ಯಾರಿಗೋ ಸುಮ್ಮನೆ ಮೋಸ ಮಾಡಿ, ಹಾಗೆ ಮೋಸ ಅಲ್ಲ. ಸಾಮಾನ್ಯವಾಗಿ ಓಕೆ, ಇಷ್ಟು ಪ್ರಾಫಿಟ್ ಇಲ್ಲದೆ ಯಾರೂ ಕೆಲಸ ಮಾಡಲ್ಲ. ಪ್ರಾಫಿಟ್ ಯಾಕೆ, ಖರ್ಚಷ್ಟಿದೆ, ಇದು ಒಳ್ಳೆ ವೈಶ್ಯ. ಸೊ ಈ ರೀತಿಯಲ್ಲಿ ಜನರು ತಮ್ಮ ಜೀವನವನ್ನು ನಡೆಸಬೇಕು. ವೃತ್ತಿ ಕರ್ತವ್ಯ, ವೃತ್ತಿ ಧರ್ಮ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು. ನಾನು ಮುಂಚೆನೂ ಹೇಳಿದ್ದೀನಿ, ಸ್ತ್ರೀಯರ ಧರ್ಮ, ವೃತ್ತಿಯಲ್ಲಿ ಸ್ತ್ರೀಯರಿಗೆ ಇಲ್ಲಿ ಒಂದು ನಿರ್ದಿಷ್ಟ ಕಾರ್ಯ ಇಲ್ಲ. ಬ್ರಾಹ್ಮಣರು, ವೈಶ್ಯರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅವರ ಪತ್ನಿಯರಾಗಿ ಸ್ತ್ರೀಯರಿಗೆ ಆ ವರ್ಣಕ್ಕೆ ಸೂಕ್ತವಾಗಿರುವಂಥ ಧರ್ಮವಿರುತ್ತೆ. ಉದಾಹರಣೆಗೆ ಇವಾಗ ಬ್ರಾಹ್ಮಣನ ಕೆಲಸ ಅಂದರೆ ಪಾಠನ್ ಯಜನ್ ಯಾಜನ್ ದಾನ ಪ್ರತಿಗ್ರಹ ಅಂತ. ಪಠನ್ ಅಂದರೆ ಶಾಸ್ತ್ರವನ್ನು ಅಧ್ಯಯನ ಮಾಡೋದು, ಪಾಠನ್ ಅಂದರೆ ಶಾಸ್ತ್ರವನ್ನು ಇನ್ನೊಬ್ಬರಿಗೆ ಕಲಿಸೋದು, ಯಜನ್ ಅಂದರೆ ಯಜ್ಞಗಳನ್ನು ಮಾಡೋದು, ಯಾಜನ್ ಅಂದರೆ ಇನ್ನೊಬ್ಬರಿಗೆ ಯಜ್ಞವನ್ನು ಮಾಡಿಸೋದು ಇನ್ನೊಬ್ಬರಿಂದ, ದಾನವನ್ನು ತಗೊಳ್ಳೋದು ಮತ್ತು ದಾನವನ್ನು ಕೊಡೋದು. ಇದು ಬ್ರಾಹ್ಮಣನ ಕೆಲಸ. ಈ ಕೆಲಸಗಳಲ್ಲಿ ಉದಾಹರಣೆಗೆ ಇವಾಗ ಯಜ್ಞ ಅಂದರೆ ಏನೋ ಹೋಮ ಏನೋ ಮಾಡ್ತಾ ಇದ್ದಾರೆ. ಆ ಬ್ರಾಹ್ಮಣನ ಪತ್ನಿಗೆ ಯಾವ ವಸ್ತು ಬೇಕು, ಏನು ಬೇಕು, ಹೇಗೆ ಸಿದ್ಧತೆ ಮಾಡಬೇಕು, ಇವೆಲ್ಲ ಗೊತ್ತಿರುತ್ತೆ. ಅದು ನಿರ್ದಿಷ್ಟವಾದ ಒಂದು ಗುಣಲಕ್ಷಣಗಳು ಅವರಲ್ಲಿ ಇರಬೇಕು. ಓಕೆ, ಇವಾಗ ಇದು ವರ್ಣಾಶ್ರಮದ ಪ್ರಕಾರ ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು ಅಂತ. ಸೊ ಕರ್ಮ ಅಂದರೆ ನಮ್ಮ ವರ್ಣದ ಪ್ರಕಾರ, ನಮ್ಮ ಆಶ್ರಮದ ಪ್ರಕಾರ ನಮಗೆ ಇರೋ ಕರ್ತವ್ಯಗಳು. ನಾನು ಹೇಳ್ದಂಗೆ ಹೆಂಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಆಶ್ರಮ ಏನು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಗೃಹಸ್ಥ ಆಶ್ರಮದಲ್ಲಿ ವ್ಯಕ್ತಿ ಹಣವನ್ನು ಸಂಪಾದನೆ ಮಾಡ್ಬೋದು. ಗೃಹಸ್ಥ ಆದಮೇಲೆ ವಾನಪ್ರಸ್ಥದಲ್ಲಿ ಹಣವನ್ನು ಸಂಪಾದನೆ ಮಾಡೋಕ್ಕೆ ಅಧಿಕಾರ ಇಲ್ಲ. ವಾನಪ್ರಸ್ಥದಲ್ಲಿ ಏನು ಮಾಡಬೇಕು ಜನರು, ಭಗವಂತನ ಸೇವೆಯಲ್ಲಿ ಸಂಪೂರ್ಣ ಸಮಯವನ್ನು ತೊಡಗಿಸ್ಬೇಕು. ಯಾವಾಗ ವಾನಪ್ರಸ್ಥ ಶುರು ಆಗೋದು, ಶಾಸ್ತ್ರದಲ್ಲಿ ಮದುವೆ ಆಗೋದು 25ರಿಂದ 50 ಗೃಹಸ್ಥ, 50ರಿಂದ ಮುಂದೆ ವಾನಪ್ರಸ್ಥ. ಆಮೇಲೆ ಯಾರಾದರೂ ತುಂಬ ಮುಂದುವರೆದಿರೋವಂಥವ್ರು ಸನ್ಯಾಸವನ್ನು ಸ್ವೀಕಾರ ಮಾಡುವುದು ಗಂಡಸರು. ವಾನಪ್ರಸ್ಥದಲ್ಲಿ ವ್ಯಕ್ತಿ ತನ್ನ ಮುಂದಿನ ಒಂದು ಗತಿ ಎಲ್ಲಿಗೆ ಹೋಗಬೇಕು ಅನ್ನೋದ್ರ ಮೇಲೆ ಸಂಪೂರ್ಣವಾಗಿ ಏಕಾಗ್ರತೆಯೊಂದಿಗೆ ಕೆಲಸ ಮಾಡಬೇಕು. ಇದು ವಾನಪ್ರಸ್ಥದ ಉದ್ದೇಶ. ಗೃಹಸ್ಥದಲ್ಲಿ ಎಲ್ಲರೂ ಕರ್ಮ ಮಾಡಲೇಬೇಕು, ಹಣವನ್ನು ಸಂಪಾದನೆ ಮಾಡಬೇಕು, ಎಲ್ಲರೂ ಮಾಡ್ತಾರೆ. ಆದರೆ ಆ ಕೆಲಸವನ್ನು ನಿಲ್ಲಿಸಬೇಕು. ಜೀವನದ ಒಂದು ಹಂತದಲ್ಲಿ ನಿಲ್ಲಿಸಿ ಮುಂದೆ ಎಲ್ಲಿಗೆ ಹೋಗ್ತೀನಿ, ನಾನು ಏನು ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ಯೋಚನೆ ಮಾಡಿ ಅದರ ಪ್ರಕಾರವಾಗಿ ನಡ್ಕೊಳ್ಳೋದು ವಾನಪ್ರಸ್ಥಾಶ್ರಮ. ಆದರೆ ಇವತ್ತು ವಾನಪ್ರಸ್ಥದಲ್ಲಿ ಏನು ಮಾಡ್ತಾಯಿದ್ದಾರೆ, ಹಿರಿಯರು ಮೊಮ್ಮಕ್ಕಳನ್ನು ನೋಡ್ಕೊಳ್ತಾ ಇದ್ದಾರೆ ಮನೆಯಲ್ಲಿ. ಇವಾಗ ಇದರಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ, 2 ಸಮಸ್ಯೆ. ಮನೆಯಲ್ಲಿ ಮೊಮ್ಮಕ್ಕಳನ್ನು ನೋಡ್ಕೊಳ್ಳೋ ಅವಶ್ಯಕತೆ ಏನು ಬಂದಿದೆ ಇವಾಗ? ಯಾರು ತಮ್ಮ ಕರ್ತವ್ಯವನ್ನು ಮಾಡಬೇಕೋ ಅವ್ರು ಮಾಡ್ತಾ ಇಲ್ಲ. ಅದು ಯಾರ ಕರ್ತವ್ಯನೋ ಅವರು ಅದನ್ನು ಮಾಡ್ತಾ ಇಲ್ಲ. ಯಾರ ಕರ್ತವ್ಯ? ತಂದೆ ತಾಯಿಂದರು. ತಂದೆಯ ಕರ್ತವ್ಯ ಏನು? ಹಣ ಸಂಪಾದನೆ ಮಾಡೋದು. ಅದನ್ನು ನಾವು ಬಿಟ್ಕೊಡೋಕ್ಕಾಗಲ್ಲ, ಯಾಕಂದರೆ ಇದು ಬೇಕಲ್ವ. ಸೊ ಹಾಗಾಗಿ ಆ ಮಕ್ಕಳನ್ನು ಬೆಳೆಸೋ ಜವಾಬ್ದಾರಿ ಯಾರ ಮೇಲಿರೋದು? ತಾಯಿಯ ಮೇಲೆ. ಇವಾಗ ಪತಿ ಪತ್ನಿ ಇಬ್ಬರು ಕೆಲಸಕ್ಕೆ ಹೋದಾಗ ಮಕ್ಕಳ ಕತೆ ಏನಾಗುತ್ತೆ? ಯಾರು ನೋಡ್ಕೋತಾರೆ? ತಾತಾಜಿ ಇದ್ದರೆ, ಅಂದರೆ ಅವರು ಬಂದು ನೋಡ್ಕೊಳ್ಳೋ ಅಂಥ ಪರಿಸ್ಥಿತಿ ಇದ್ದರೆ ಓಕೆ.
ತಾತ ಅಜ್ಜಿ ನೋಡ್ಕೊಳ್ಳೋದಕ್ಕೂ ಅಪ್ಪ ಅಮ್ಮ ನೋಡ್ಕೊಳ್ಳೋದಕ್ಕೂ ಏನು ವ್ಯತ್ಯಾಸ? ನಾವಿದರ ತುಂಬ ಅನುಭವ ಮಾಡಿದ್ದೀವಿ. ಏನು ವ್ಯತ್ಯಾಸ? ತಾತ ಅಜ್ಜಿ ಮೊಮ್ಮಕ್ಕಳನ್ನು ನೋಡ್ಕೊಳ್ಳೋಕ್ಕೂ ಅಪ್ಪ ಅಮ್ಮ ಅಂದರೆ ಅಮ್ಮ ಮನೆಯಲ್ಲಿದ್ದು ಅಪ್ಪ ಕೆಲಸಕ್ಕೆ ಹೋಗಿ, ನಮ್ಮ ಸಹಜವಾದ ನಾರ್ಮಲ್ ಒಂದು ಹಿಂದೆ ನಮ್ಮ ಭಾರತದಲ್ಲಿ ಹೇಗಿತ್ತು ಆ ರೀತಿ ತಂದೆ ತಾಯಂದಿರು ಮಕ್ಕಳನ್ನು ನೋಡ್ಕೊಳ್ಳೋಕ್ಕೂ ತಾತ ಅಜ್ಜಿ ಮೊಮ್ಮಕ್ಕಳನ್ನು ನೋಡ್ಕೊಳ್ಳೋಕ್ಕೂ ವ್ಯತ್ಯಾಸ ಏನು? ತಾತ ಅಜ್ಜಿ ಪ್ರೀತಿ ತೋರಿಸ್ತಾರೆ. ತಾತ ಅಜ್ಜಿ ಯಾವತ್ತೂ ಮೊಮ್ಮಕ್ಕಳನ್ನು ಶಿಸ್ತಿನ ದಾರಿಯಲ್ಲಿ ಕರ್ಕೊಂಡು ಬರಲ್ಲ. ಯಾಕಂದರೆ ಆ ಸಂಬಂಧ ಹೊಟ್ಟೋಗ್ಬಿಡುತ್ತೆ. ಅವಾಗ ಮೊಮ್ಮಕ್ಕಳು ಬರ್ತಾಳೆ, ನೀವು ಬಂದರೆ ಸುಮ್ಮನೆ ಏನೋ ಅಂತ ಹೇಳ್ತೀರ, ನಿಮ್ಮ ಹತ್ರನೇ ಬರಲ್ಲ. ತಾತಾಜಿಗೆ ಬೇಕಾಗಿರೋದೇ ಮೊಮ್ಮಕ್ಕಳು. ಅಯ್ಯೋ ಸರಿ, ಡಿಸಿಪ್ಲಿನ್ ಮಾಡ್ಕೊಳ್ಳೋದು ಅಪ್ಪ ಅಮ್ಮಂಗೆ ಬಿಟ್ಬಿಟ್ಟಿದ್ದೀವಿ. ಅಪ್ಪ ಅಮ್ಮಂಗೆ ಟೈಮ್ ಇದ್ದರೆ ತಾನೇ ಡಿಸಿಪ್ಲಿನ್ ಮಾಡೋಕ್ಕೆ. ಅಪ್ಪ ಅಮ್ಮಂಗೆ ಗೊತ್ತೂ ಇಲ್ಲ ಏನು ನಡೀತಾ ಇದೆ ಮಕ್ಕಳ ಜೊತೆ ಅಂತ. ಸೊ ನಾವಿವಾಗ ಇದು ಆಧುನಿಕತೆ, ಇದು ಮುಂದುವರೆದಿರೋದು ಅಂತ ಮಾಡ್ತಾ ಇದ್ದೀವಿ. ಆದರೆ ನಮಗೇ ಅದರಿಂದ ತೊಂದರೆ ಆಗ್ತಾಯಿದೆ, ಇನ್ಯಾರಿಗೂ ಆಗ್ತಾಯಿಲ್ಲ. ಯಾರಿಗೆ ತೊಂದರೆ? ನಮ್ಮ ಮಕ್ಕಳಿಗೆ ಅಲ್ವಾ? ಪಕ್ಕದ ಮನೆಯವ್ರ ಬಗ್ಗೆ ಹೇಳ್ತಾ ಇದ್ದೀವ ನಾವು. ನಮ್ಮ ಮಕ್ಕಳಿಗೆ ತೊಂದರೆ. ಆಮೇಲೆ ಅವರು ದೊಡ್ಡವರಾಗಿ ಬೆಳೆದಾದ್ಮೇಲೆ ನಾವೇ ದುಃಖ ಪಡ್ತೀವಿ, ಅಯ್ಯೋ ಏನು ಹಿಂಗೆ ಬೆಳೆದ್ಬಿಟ್ನಲ್ಲ ಮಗಳು ಅಂತ. ಸೊ ಇದು ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇಲ್ಲದೆ ಇದ್ದರೆ ಅದು ಕೂಡ ಪಾಪ. ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇಲ್ಲದೆ ಇದ್ದರೆ ಅದು ಕೂಡ ಪಾಪ. ಬೇರೆಯವ್ರ ಕರ್ತವ್ಯವನ್ನು ಮಾಡಿದ್ರೆ ಅದು ಪಾಪ. ಸೊ ಇವಾಗ ನಾವು ಇಷ್ಟು ಪ್ರೀತಿಯಿಂದ ನಮ್ಮ ಮೊಮ್ಮಕ್ಕಳನ್ನು ಬೆಳೆಸ್ತಾ ಇದ್ದೀವಿ, ಅದು ಅದರಿಂದ ನಮಗೆ ಸಂತೋಷ ಸಿಗ್ತಾ ಇದೆಯಾ? ಈಗಿನ ಕ್ಷಣದಲ್ಲಿ ನಮಗೆ ಮೊಮ್ಮಕ್ಕಳ ಜೊತೆ ಆಡ್ತಾ ಇದ್ದೀನಿ ಅನ್ನೋ ಸಂತೋಷ ನನಗಿರ್ಬೋದು. ಆದರೆ ಭವಿಷ್ಯದ ದೃಷ್ಟಿಯಿಂದ, ಮುಂದಿನ ಜನ್ಮದ ದೃಷ್ಟಿಯಿಂದ ಏನಾಯಿತು? ಪಾಪ ಕೃತ್ಯವಾಗೋಯ್ತದು. ಯಾಕಂದರೆ ಅದು ನಿಮ್ಮ ಕರ್ತವ್ಯ ಅಲ್ಲ. ಶಾಸ್ತ್ರದಲ್ಲಿ ನಿಮ್ಮ ಕರ್ತವ್ಯ ಅಲ್ಲ ಅದು. ಆ ಸಮಯದಲ್ಲಿ ನಿಮ್ಮ ಕರ್ತವ್ಯ ಭಗವದ್ಭಕ್ತಿ ಮಾಡೋದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಕರ್ತವ್ಯ. ಇವಾಗ ಯಾಕೆ ನಾನು ಇವೆಲ್ಲ ಹೇಳ್ತಾ ಇದ್ದೀನಿ, ಈ ಕಲಿಯುಗದಲ್ಲಿ ಯಾಕೆ ಇಷ್ಟೊಂದು ದುಃಖ ಜಾಸ್ತಿ ಆಗಿದೆ ಅನ್ನೋದಕ್ಕೆ ಕಾರಣ ನಿಮಗೆ ತಿಳಿಸ್ತಾ ಇದ್ದೀನಿ. ಹೆಚ್ಚು ಕಡಿಮೆ ನಾವು ಸಾಮಾನ್ಯವಾಗಿ ಇವತ್ತು ಸಮಾಜದಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀವೋ ಅದು ಯಾವುದೂ ಶಾಸ್ತ್ರದ ಪ್ರಕಾರ ಸ್ವೀಕೃತವಲ್ಲ, ಒಳ್ಳೆ ಕೆಲಸ ಅಲ್ಲ. ಹಾಗಾಗಿ ಇಷ್ಟೊಂದು ದುಃಖ, ಇಷ್ಟೊಂದು ಹಾಸ್ಪಿಟ್ಲ್ಗಳು, ಇಷ್ಟೊಂದು ನೋವು, ಇಷ್ಟೊಂದು ಸಮಸ್ಯೆಗಳು ಯಾಕೆ? ಮುಂಚೆ ಇರ್ತಾ ಇತ್ತ ಇಷ್ಟೊಂದು? ನೀವೇ ನೋಡಿರ್ತೀರಲ್ಲ, ಹಿರಿಯರೆಲ್ಲ 50 ವರ್ಷದ ಹಿಂದೆ ಭಾರತ ಹೇಗಿತ್ತು, ಇವತ್ತು ಹೇಗಿದೆ. ಕಾರಣ ನಾವು ನಡೆಸ್ತಾ ಇರೋವಂಥ ಜೀವನ, ನಾವು ದಿನನಿತ್ಯ ಮಾಡ್ತಾ ಇರೋ ಕೆಲಸ, ಇದರಿಂದಾನೇ ನಾವು ಏಟು ತಿಂತಾ ಇದ್ದೀವಿ. ನಾವೇ ನಮ್ಮ ಕಾಲಿಗೆ ಹೊಡ್ಕೋತಾ ಇದ್ದೀವಿ. ಇದ್ರ ಬಗ್ಗೆ ನಾವು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ಒಂದು ಜ್ಞಾನವನ್ನು ತಿಳ್ಕೋಬೇಕು. ಸಂತೋಷವಾಗಿರಬೇಕು ಅಂದರೆ ಕಣ್ಮುಚ್ಕೊಂಡು ನಾವು ಕೆಲಸಗಳನ್ನು ಮಾಡಿದ್ರೆ ಸಂತೋಷವಾಗಿರೋಕ್ಕಾಗಲ್ಲ. ಸೊ ಹಾಗಾಗಿ ಕರ್ಮ ಅಂದರೆ ನಾನು ಏನು ಮಾಡಬೇಕು ಅದನ್ನೇ ಮಾಡಬೇಕು, ಅದನ್ನು ಪುಣ್ಯ ಅಂತ ಕರೀತಾರೆ. ಪುಣ್ಯ ಮಾಡಿದ್ರೆ ಮನುಷ್ಯ ಜೀವನದಲ್ಲಿ ಸಂತೋಷವನ್ನು ಅನುಭವಿಸ್ತಾನೆ. ಮಾಡಬೇಕಾಗಿರೋ ಕೆಲಸ, ಮಾಡಬಾರದಂಥ ಕೆಲಸದಿಂದ ಅವನು ದುಃಖ ನೋವನ್ನು ಅನುಭವಿಸ್ತಾನೆ. ದುಃಖ ನೋವು ಬೇಡ ನಮಗೆ ಅಂತ ಅಂದರೆ ಮಾಡಬಾರ್ದ ಕೆಲಸವನ್ನು ನಿಲ್ಲಿಸಬೇಕು. ಸೊ ಕೃಷ್ಣ ಮೊದಲೇನು ಹೇಳ್ತಾ ಇದ್ದಾನೆ? ಕರ್ಮಣ್ಯೇವಾಧಿಕಾರಸ್ತೆ. ನೀನು ಯಾವ ಕೆಲಸವನ್ನು ಮಾಡಬೇಕೋ ಅದನ್ನು ಮಾಡು. ಮೊದಲ ವಿಷಯ ಇದು. 4 ಭಾಗದಲ್ಲಿ ಮೊದಲ ಭಾಗ ಇದು. ನೀನು ಏನು ಕೆಲಸವನ್ನು ಮಾಡಬೇಕೋ ಮಾಡು, ಅದನ್ನು ಮಾತ್ರ ನೀನು ಮಾಡಬೇಕು. ನೀನು ಮಾಡಬಾರ್ದಂಥ ಕೆಲಸವನ್ನು ಮಾಡಬಾರ್ದು, ಬೇರೆಯವ್ರಿಗೆ ಇರೋವಂಥ ಕೆಲಸವನ್ನು ಮಾಡಬಾರ್ದು. ಇವೆಲ್ಲವನ್ನು ಕೃಷ್ಣ ಒಂದು ವಿಷಯದಲ್ಲಿ ಹೇಳ್ತಿದ್ದಾನೆ. ಇವಾಗ ಈ ಕರ್ಮ ಫಲದ ಬಗ್ಗೆ ಒಂದು ಸ್ವಲ್ಪ ಮುಂಚೆನೂ ನಾನು ಹೇಳಿದ್ದೀನಿ, ಆದರೆ ಇನ್ನೊಂದು ಸ್ವಲ್ಪ ಹೆಚ್ಚು ಪದ್ಮಪುರಾಣದಿಂದ. ಕರ್ಮ ಫಲದಲ್ಲಿ 4 ಹಂತಗಳಿವೆ. ನೀವು ಕೇಳಿರ್ಬೋದು ಪ್ರಾರಬ್ಧ ಕರ್ಮ ಅಂತ. ಪ್ರಾರಬ್ಧ ಅಂತ ಕೇಳಿದ್ದೀರಾ? ಅಯ್ಯೋ ಅವ್ರು ಪ್ರಾರಬ್ಧಪ್ಪ ಅಂತಾರೆ, ಇಲ್ವಾ? ಯಾರು ತುಂಬ ಕಷ್ಟಪಡ್ತಾಯಿದ್ರೆ ಅಯ್ಯೋ ಅವ್ರ ಪ್ರಾರಬ್ಧ ನೋಡಿ ಎಷ್ಟು ಓದಾಡ್ತಾ ಇದ್ದಾರೆ ಅಂತಾರೆ. ಪ್ರಾರಬ್ಧ ಅಂದರೆ ಈ ಜನ್ಮದಲ್ಲಿ ನಾವು ಅನುಭವಿಸ್ಬೇಕಾಗಿರೋ ಸುಖ ದುಃಖ, ಅದನ್ನು ಪ್ರಾರಬ್ಧ ಕರ್ಮ ಫಲ ಅಂತ ಹೇಳ್ತಾರೆ. ಅಂದರೆ ಅದರಿಂದ ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಇದು ಯಾರೋ ಗೊತ್ತಾಗತ್ತೆ ಈ ಪ್ರಾರಬ್ಧ ಕರ್ಮ? ಹುಟ್ಟಿದಾಗ ಜ್ಯೋತಿಷಿ ಹತ್ರ ಹೋಗ್ತಿರಲ್ಲ, ಅವರು ಜನ್ಮ ಕುಂಡಲಿಯನ್ನು ಬರೀತಾರಲ್ಲ, ಅವಾಗ ಅವ್ರು ಹೇಳ್ತಾರೆ ನಿಮ್ಮ ಪ್ರಾರಬ್ಧ ಕರ್ಮ ಏನು ಅಂತ. ಓಕೆ, ಅದಾದಮೇಲೆ ಅಪ್ರಾರಬ್ಧ ಕರ್ಮ ಅಂತ ಇದೆ. ಅಪ್ರಾರಬ್ಧ ಅಂದರೆ ಈ ಜೀವನದಲ್ಲಿ ಅಲ್ಲ, ಭವಿಷ್ಯದಲ್ಲಿ ಮುಂದಿನ ಜನ್ಮಗಳಲ್ಲಿ ಅನುಭವಿಸ್ಬೋದಂತಹ ಸುಖ ದುಃಖ ಮುಂದಿನ ಜನ್ಮಗಳಲ್ಲಿ. ಇದಕ್ಕೆ ಕೊನೆ ಇಲ್ಲ. ಎಷ್ಟು ನಮ್ಮ ಹತ್ರ ಅಪ್ರಾರಬ್ಧ ಕರ್ಮ ಇದೆ ಅನ್ನೋದಕ್ಕೆ
ಮಿತಿನೇ ಇಲ್ಲ ಅದಕ್ಕೆ. ಅಂದರೆ ಶಾಶ್ವತವಾಗಿ ಸನಾತನವಾಗಿ ನಾವು ಮತ್ತೆ ಮತ್ತೆ ಬಂದು ಆ ಸುಖ ದುಃಖಗಳನ್ನು ಅನುಭವಿಸೋಕ್ಕೆ ಮತ್ತೆ ಜನ್ಮವನ್ನು ತಗೊಳ್ತಾನೇ ಇರಬೇಕಾಗತ್ತೆ. ಅಷ್ಟು ಕರ್ಮಫಲ ಇದೆ ನಮಗೆ ಭವಿಷ್ಯದಲ್ಲಿ ಅನುಭವಿಸ್ಬೇಕಾಗಿರೋದು, ಈ ಜನ್ಮದಲ್ಲ, ಭವಿಷ್ಯ ಜನ್ಮಗಳಲ್ಲಿ. ಅದು ಸಾಲದು ಅಂತ ನಾವೇನು ಮಾಡ್ತಾಯಿದ್ದೀವಿ, ಪ್ರತಿ ಕ್ಷಣ ಕೂಡ ಅದಕ್ಕೆ ಆ್ಯಡ್ ಮಾಡ್ತಾನೇ ಇದ್ದೀವಿ. ಪುಣ್ಯ ಮಾಡ್ತೀವಿ, ಪುಣ್ಯವನ್ನು ಆ್ಯಡ್ ಮಾಡ್ತೀವಿ, ಪಾಪ ಮಾಡ್ತೀವಿ, ಪಾಪದ ಫಲಗಳನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಅದು ಕ್ಷೀಣಿಸೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಆಗಲೇ ಅಷ್ಟೊಂದು ರಾಶಿ ಇದೆ, ಅದ್ರ ಜೊತೆ ಇನ್ನೂ ಹೆಚ್ಚಾಗ್ತಾನೇ ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ನಮ್ಮ ಕರ್ಮದಿಂದ ಕರ್ಮ ಫಲ ಬರದೇ ಇರೋ ರೀತಿಯಲ್ಲಿ ಮಾಡಬೇಕು ಕೆಲಸ. ಹೌದಾ? ಬುದ್ಧಿವಂತಿಕೆನಾ? ಇವಾಗ ನಿಮಗೆ ನಿಮ್ಮ ಮನಸ್ಸಲ್ಲಿ 2 ಪ್ರಶ್ನೆ ಬರಬೇಕು. ಒಂದು, ಈ ಕರ್ಮಫಲವನ್ನು ಹೆಚ್ಚಿಸದೆ ಅದನ್ನು ನಿಲ್ಲಿಸೋಕ್ಕೆ ಏನಾದ್ರು ವಿಧಾನ ಇದೆಯಾ? ಮೊದಲನೇ ಪ್ರಶ್ನೆ. 2ನೇ ಪ್ರಶ್ನೆ, ಇಷ್ಟೊಂದು ಸಂಗ್ರಹ ಆಗಿದೆ ಅಂತ ಹೇಳ್ತಿರಲ್ಲ, ಅದನ್ನೆಲ್ಲ ಝೀರೋ ಮಾಡೋಕ್ಕಾಗಲ್ವಾ? ಹೌದಾ? ಇದಕ್ಕೆ ಏನು ಉತ್ತರ? ಮಾತಾಜಿ ಸೂಪರ್. ಯಾಕೆ ಹರೇ ಕೃಷ್ಣ ಹರೇ ಕೃಷ್ಣ? ಮಾಡಿ ಪಾಪ ಎಲ್ಲ ಕಳೆದು ಹೋಗ್ಬೇಕು, ಆಮೇಲೆ ದಿನ ಇನ್ನೊಂದು ಹೊಸ ಹಾಲು ಮಾಡ್ತಾ ಇರಬೇಕು. ಕೃಷ್ಣನ ಆಶ್ರಯವನ್ನು ಪಡ್ಕೋಬೇಕು, ಬೇರೆ ಮಾರ್ಗ ಇಲ್ಲ. ಯಾಕಂದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಸರಳವಾದ 3 ಪದಗಳು. ಸರ್ವ ಪಾಪೇಭ್ಯೋ ಅಂದ್ರೇನು? ನಿಮ್ಮ ಎಲ್ಲ ಪಾಪಗಳಿಂದ ಮೋಕ್ಷಯಿಷ್ಯಾಮಿ, ಮುಕ್ತನನ್ನಾಗಿ ಮಾಡಿಸ್ತೀನಿ ಅಷ್ಟೇ. ಕೃಷ್ಣ ಹೇಳ್ತಾ ಇದ್ದಾನೆ, ನನಗೆ ಬಂದು ನನ್ನ ಆಶ್ರಯವನ್ನು ಪಡ್ಕೊಂಬಿಡಿ. ನೀವು ಎಷ್ಟೋ ತುಂಬ ಸಂಗ್ರಹ ಮಾಡಿದ್ದೀರ ಪಾಪ ಫಲ ಅಂತ ಇದ್ದೀರಲ್ಲ, ಎಲ್ಲವನ್ನು ನಾನು ನಾಶ ಮಾಡಿಬಿಡ್ತೀನಿ. ಕಷ್ಟನೇ ಇಲ್ಲ. ಆಯಿತು, ಒಂದು ಭಾಗಕ್ಕೆ ಪರಿಹಾರ ಸಿಕ್ತು. ಇನ್ನೊಂದು ಭಾಗ ಪ್ರತಿ ಕ್ಷಣ ಹೊಸ ಪಾಪಗಳನ್ನು ಹೊಸ ಪುಣ್ಯಗಳನ್ನು ಸೃಷ್ಟಿ ಮಾಡ್ಕೋತಾ ಇದ್ದೀವಿ, ಹೊಸ ಕರ್ಮ ಫಲವನ್ನು. ಅದನ್ನೇನು ಮಾಡಬೇಕು? ಅದಕ್ಕೇನು ಮಾಡಬೇಕು? ಏನೋ ಅಕರ್ಮ ಮಾಡಬೇಕು. ಅಕರ್ಮ ಅಂದರೆ ಯಾವ ಕರ್ಮದಿಂದ ನಮಗೆ ಪುಣ್ಯನೂ ಸಿಗಲ್ವೋ ಪಾಪನೂ ಸಿಗಲ್ವೋ ಅಂಥ ಕರ್ಮ. ಅಕರ್ಮದಲ್ಲಿ 2 ಥರ ಇದೆ. ಮೊದಲನೇದು, ನಾವಿವತ್ತು ಏನು ಕೆಲಸ ಮಾಡ್ತಾಯಿದ್ದೀವೋ ಆ ಕೆಲಸವನ್ನೇ ಮಾಡೋದು. ಆ ಕೆಲಸದಿಂದ ಸಿಗೋವಂಥ ಫಲವನ್ನು, ಫಲ ಅಂದರೆ ಏನು ಸಿಗ್ತಾ ಇದೆ? ದುಡ್ಡು, ಲಕ್ಷ್ಮಿ. ಅದೇನು ಸಿಗ್ತಾ ಇದೆಯೋ ಅದನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ಬೇಕು. ಅವಾಗೇನಾಗುತ್ತೆ, ಉದಾಹರಣೆಗೆ ಇವಾಗ ನಾವು ಇವತ್ತು ಹೆಚ್ಚು ಕಡಿಮೆ ಕಲಿಯುಗದಲ್ಲಿ ಕೆಲಸಗಳು ಯಾವುದೂ ವರ್ಣಾಶ್ರಮದ ಪ್ರಕಾರ ನಡೀತಾ ಇಲ್ಲ. ಹಾಗಾಗಿ ಸರಳವಾಗಿ ಹೇಳಬೇಕಂದ್ರೆ 100ಕ್ಕೆ 100% ಕರ್ಮಫಲ ಬರ್ತಾ ಇದೆ. 100ಕ್ಕೆ 100%. ಎಷ್ಟು ಪ್ರತಿಶತ ನಾವು ಕೃಷ್ಣನಿಗೆ ಕೊಡ್ತೀವೋ ಅಷ್ಟು ಪ್ರತಿಶತ ಕರ್ಮಫಲ ನಮಗೆ ಬರಲ್ಲ. ಉದಾಹರಣೆಗೆ ನಾವು 10% ಕೊಟ್ಟರೆ ಆ 10% ಕರ್ಮದ ಫಲ ನಮಗೆ ಬರೋದಿಲ್ಲ, 90% ಬರುತ್ತೆ. ಇನ್ನೊಂದು ಮಾರ್ಗ ಇದೆ, 3 ಮಾರ್ಗ. ಆ್ಯಕ್ಚುಲಿ 2 ಮಾರ್ಗ ಅಲ್ಲ, 3 ಮಾರ್ಗ. ಇದು ಒಂದು ಮಾರ್ಗ, ಇದು ಸ್ವಲ್ಪ ಸರಳವಾದ ಮಾರ್ಗ. 2ನೇ ಮಾರ್ಗ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಮಾ ಫಲೇಶು ಕದಾಚನ. ಕರ್ಮ ಫಲದ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡಬೇಕು. ಅಂದರೆ ನನ್ನ ಕರ್ತವ್ಯವನ್ನು ಮಾಡ್ತಾಯಿದ್ದೀನಿ, ನನಗೆ ಏನು ಸಿಗುತ್ತೋ ನಾನು ತೃಪ್ತ, ಅದರಿಂದ ನಾನು ತೃಪ್ತನಾಗ್ತೀನಿ. ದಿಲ್ ಮಾಂಗೆ ಅಲ್ಲ, ಏನಿದೆಯೋ ಅದರಿಂದನೇ ತೃಪ್ತಿ. ಸೊ ಈ ಮಾರ್ಗದಿಂದ ಏನಾಗುತ್ತೆ, ಕೃಷ್ಣ ಹೇಳ್ತಾನೆ, ಈ ರೀತಿ ಯಾರು ಜೀವನ ಮಾಡ್ತಾರೋ ಅವರು ಕೂಡ ಕರ್ಮಫಲವನ್ನು ಸಂಗ್ರಹ ಮಾಡೋದಿಲ್ಲ. ಯಾವಾಗ ನಾವು ಕರ್ಮಫಲವನ್ನು ಸಂಗ್ರಹ ಮಾಡೋದು, ನನಗೋಸ್ಕರ ನಾನು ಕರ್ಮವನ್ನು ಮಾಡಿದಾಗ ಮಾತ್ರ ನಾನು ಕರ್ಮಫಲವನ್ನು ಸಂಗ್ರಹ ಮಾಡೋದು. ಆಸಕ್ತಿ ಇಲ್ಲದೆ ಅಂದರೆ ನನಗೆ ಅಂದ್ಕೊಂಡು ನಾನು ಕೆಲಸವನ್ನು ಮಾಡಬಾರ್ದು. ಇದು ನನ್ನ ಕರ್ತವ್ಯ, ನಾನು ಮಾಡ್ತಾಯಿದ್ದೀನಿ, ಮನೆಯನ್ನು ನಿರ್ವಹಿಸಬೇಕು, ಅದು ನನ್ನ ಕರ್ತವ್ಯ ಮಾಡ್ತಾಯಿದ್ದೀನಿ. ಭಗವಂತ ಎಷ್ಟು ದುಡ್ಡು ಕೊಡ್ತಾನೋ ಕೊಡಲಿ, ಅದನ್ನು ಮನೆಯನ್ನು ನೋಡ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ತೀನಿ. ಮಿಕ್ಕಿದ್ದು ಹೆಚ್ಚುವರಿ ಎಷ್ಟು ನನ್ನ ಕೈನಲ್ಲಾಗುತ್ತೋ ಅಷ್ಟು ನಾನು ಕೃಷ್ಣನಿಗೆ ಕೊಡ್ತೀನಿ. ನನ್ನ ಭವಿಷ್ಯಕ್ಕೂ ಕೂಡ ನಾನು ಸೇವಿಂಗ್ಸ್ ಇಟ್ಕೋತೀನಿ, ಅದೇನು ತಪ್ಪಿಲ್ಲ. ಆದರೆ ಶಾಸ್ತ್ರದಲ್ಲಿ ಸೇವಿಂಗ್ಸ್ ಇಟ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಮಾರ್ಗದರ್ಶನ ಇದೆ. 25% ಜಾಸ್ತಿ ಸಂಗ್ರಹ ಮಾಡಿ ಇಟ್ಕೋಬಾರ್ದು.
ಇದೆಲ್ಲ ನಿಯಮಗಳು ಏನೇನಿದೆ ಅಂತ ಹೇಳ್ತಾ ಇದ್ದೀನಿ. ಏನು ಮಾಡಬೇಕು ಅನ್ನೋದು ಬೇರೆ ವಿಷಯ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಈಗ ಜ್ಞಾನ ಪಡ್ಕೊಳ್ಳೋಕ್ಕಿಂತ ಮುಂಚೆನೇ ನಮಗೆ 80% ಲೋನ್ ಇದೆ. ಎಲ್ಲಿಂದ 25% ಸೇವ್ ಮಾಡೋಕ್ಕಾಗತ್ತೆ ನನ್ನ ಭವಿಷ್ಯಕ್ಕೋಸ್ಕರ, ಅಥವಾ ಎಲ್ಲಿಂದ ಸೊ ಹಾಗಾಗಿ ಇದಕ್ಕೆಲ್ಲ ಸ್ವಲ್ಪ ರಿಯಾಯಿತಿಗಳಿವೆ. ಅದಕ್ಕೆ ಎಲ್ಲಕ್ಕಿಂತ ಸುರಕ್ಷಿತವಾದ ಮಾರ್ಗ ಅಂದರೆ ಆ ಹಣ ಏನು ಬರ್ತೋ ಎಷ್ಟಾಗುತ್ತೋ ಅಷ್ಟು ಕೃಷ್ಣನಿಗೆ ಕೊಟ್ಬಿಡೋದು. ಕೃಷ್ಣನಿಗೆ ಗೊತ್ತು ಈ ಅಪ್ಪಂಗೆ ಇಷ್ಟೇ ಕೊಡೋಕ್ಕಾಗೋದು ನನಗೆ, ಅದನ್ನು ಕೊಡ್ತಾ ಇದ್ದಾನೆ, ಹೃತ್ಪೂರ್ವಕವಾಗಿ ಕೊಡ್ತಾ ಇದ್ದಾನೆ, ಸಾಕು ಕೃಷ್ಣನಿಗೆ. 1000 ರೂಪಾಯಿ ಇರೋನು 1 ರೂಪಾಯಿ ಕೊಟ್ಟರೆ ಕೃಷ್ಣ ನೋಡೋದು ಇಲ್ಲ ಅವನ ಕಡೆ. 10 ರೂಪಾಯಿ ಇರೋನು 1 ರೂಪಾಯಿ ಕೊಟ್ಟರೆ ಖಂಡಿತ ನೋಡ್ತಾನೆ. ಅಯ್ಯೋ ಇಷ್ಟೊಂದು ಅವನು ಬರ್ತಾ ಇರೋದೇ 10 ರೂಪಾಯಿ, ಪಾಪ ನನಗೆ 1 ರೂಪಾಯಿ ಕೊಡ್ತಾ ಇದ್ದಾನಲ್ಲ ಅಂತ ಕೃಷ್ಣ ಖಂಡಿತವಾಗಿಯೂ ಅಂಥ ಜೀವಿ ಕಡೆ ನೋಡ್ತಾನೆ. ಮೂರನೇದು, ಎಲ್ಲಕ್ಕಿಂತ ಸುರಕ್ಷಿತವಾದ ಮಾರ್ಗ ಅಕರ್ಮ. ನೇರವಾಗಿ ಕೃಷ್ಣ ಭಕ್ತಿಯಲ್ಲಿ ತೊಡಗೋದು, ನೇರವಾಗಿ ಕೃಷ್ಣ ಭಕ್ತಿಯಲ್ಲಿ ತೊಡಗೋದು, ಕೃಷ್ಣನ ಸೇವೆಯಲ್ಲಿ ತೊಡಗೋದು. ಅದೇ ನಾನು ಹೇಳ್ತಿರ್ತೀವಿ, ಇವಾಗ ಗೃಹಸ್ಥ ಧರ್ಮದಲ್ಲಿ ಇರೋ ತನಕ ನಮಗೆ ಬೇಕಾದಷ್ಟು ಕರ್ತವ್ಯಗಳಿವೆ, ಕರ್ತವ್ಯಗಳನ್ನು ಮಾಡ್ಕೊಂಡು ಹೋಗಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೃಷ್ಣನ ಸೇವೆಯಲ್ಲಿ ತೊಡಗಬೇಕು. ವಾನಪ್ರಸ್ಥ ಬಂದಾಗ 24 ಗಂಟೆ ಕೃಷ್ಣ ಭಕ್ತಿ ಮಾಡಬೇಕು. ಅವಾಗೇನಾಗುತ್ತೆ, ಈ 25 ವರ್ಷ 50 ವರ್ಷ ನಾವು ಏನೇನು ಮಾಡಿದೀವೋ, ಏನೇನು ತಪ್ಪುಗಳು ಮಾಡಿದೀವೋ ಎಲ್ಲವೂ ಕೂಡ ನಾಶ ಆಗಿಬಿಡುತ್ತೆ. ಅದಕ್ಕೆ ಭಗವಂತ ಈ ರೀತಿ ಡಿಸೈನ್ ಮಾಡಿದ್ದಾನೆ, ರೂಪಿಸಿದ್ದಾನೆ ವರ್ಣಾಶ್ರಮವನ್ನು. ಸೊ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಮಾ ಫಲೇಶು ಕದಾಚನ, ಫಲದ ಮೇಲೆ ಆಸಕ್ತಿ ಇಟ್ಕೋಬೇಡಿ. ಫಲದ ಮೇಲೆ ಆಸಕ್ತಿ ಇಟ್ಕೊಂಡ್ರೆ ಅದರಿಂದ ಕರ್ಮ ಬಂಧನ. ಇನ್ನೊಂದು ಬಹಳ ಮುಖ್ಯವಾದದ್ದು, ಮಾ ಕರ್ಮ ಫಲ ಹೇತುರ್ಬುರ್. ನಿಮ್ಮ ಮನೇಲಿ ಯಾರನ್ನೋ ಕರಿತೀರಾ, ಗೆಸ್ಸು ಮನೆಗೆ ಬರ್ತಾರೆ, ನಿಮ್ಮದು ಫೇವ್ರೆಟ್ ಏನು ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡೋವಂಥ ಅಡುಗೆ ಯಾವುದಾದ್ರು, ಏನು ಮಾತಾಜಿ, ರಾಜೇಶ್ವರಿ ಮಾತಾಜಿ, ಇಲ್ಲ ಯಜಮಾನರನ್ನು ಕೇಳ್ಬೇಕನ್ಸುತ್ತೆ, ಯಾವುದೋ ಒಂದು ಐಟಮ್ ಅಂತ ಇಟ್ಕೊಳ್ಳಿ. ಅಯ್ಯೋ ಮಾತಾಜಿ ನಾಚ್ಕೊಂಡೇ ಬಿಟ್ರು, ಪರವಾಗಿಲ್ಲ ಮಾತಾಜಿ, ಯಾವುದೋ ಒಂದು ಒಳ್ಳೆ ಐಟಮ್ ಮಾಡಿದ್ರಿ ನೀವು, ಬಂದವ್ರು ಏನು ಹೇಳ್ತಾರೆ, ಓ ಎಷ್ಟು ಚೆನ್ನಾಗಿ ಮಾಡಿದ್ರಿಮ್ಮ ನೀವು, ಓ ಹೌದೌದೌದೌದು ನಾನೇ ಮಾಡಿದ್ದು. ಕೃಷ್ಣ ಹೇಳ್ತಾ ಇದ್ದಾನೆ, ನೀವು ಮಾಡ್ತಾ ಇರೋ ಕಾರ್ಯಗಳು ನಿಮ್ಮಿಂದ ಆಗ್ತಾ ಇದೆ ಅಂತ ಅಹಂಕಾರ ಪಡಬೇಡಿ. ಯಾತಕ್ಕೆ 5 ಕಾರಣಗಳಿದೆ. ಯಾವ್ದಾದ್ರು ಒಂದು ಕೆಲಸ ನಿರ್ವಹಣೆ ಆಗಬೇಕು ಅಂದರೆ, ಏನಾದ್ರು ಒಂದು ಕಾರ್ಯ ಆಗಬೇಕು ಅಂದರೆ 5 ಕಾರಣಗಳಿವೆ. ಆ 4 ಕಾರಣಗಳು ನಾವು ಮರ್ತೋದ್ರೂ ಕೂಡ ಎಲ್ಲಕ್ಕಿಂತ ಮುಖ್ಯವಾದ ಕಾರಣ ಪರಮಾತ್ಮ. ಆ ಪರಮಾತ್ಮನ ಅನುಮತಿ ಇಲ್ಲದೆ ಉಪ್ಪು ಎಷ್ಟು ಹಾಕಬೇಕು, ಹಾಕಿದ್ನೋ ಇಲ್ವೋ, ಅಯ್ಯೋ ಫೋನ್ ಬಂದ್ಬಿಡ್ತು ಅವಾಗ ನನಗೆ ಗೊತ್ತೇ ಇಲ್ವಲ್ಲ, ಅಯ್ಯೋ ಹಾಕಿಲ್ಲ ಅಂದ್ಬಿಟ್ಟು ಹಾಕ್ತೀವಿ, ಆಮೇಲೆ ತುಂಬ ಚೆನ್ನಾಗಿದೆ, ಸ್ವಲ್ಪ ಉಪ್ಪು ಜಾಸ್ತಿ ಇದೆ ಅಷ್ಟೇ ರೀ. ಇದು ಪರಮಾತ್ಮನ ಬುದ್ಧಿ. ಪರಮಾತ್ಮ ಬುದ್ಧಿ ಕೊಡೋದು ಇದಕ್ಕೆ. ಆ ಪರಮಾತ್ಮ ಬುದ್ಧಿ ಕೊಡಲಿಲ್ಲ ಅಂದರೆ ಯಾವ ಕೆಲಸನೂ ಆಗಲ್ಲ. ಅದಕ್ಕೆ ಕೃಷ್ಣ ಹೇಳ್ತದಾನೆ, ನೀನೊಬ್ಬನೇ ನಿನ್ನಿಂದಾನೇ ಆಗಿದೆ ಅನ್ನೋ ಅಹಂಕಾರ ಪಡಬೇಡಪ್ಪ. ನೀನೊಬ್ಬನಿಂದ ಆಗ್ತಾ ಇಲ್ಲ, ನೀನು ಸುಮ್ಮನೆ ಕಾರ್ಯವನ್ನು ಮಾಡ್ತಾ ಇದೆಯಾ ಅಷ್ಟೇ. ಫಲದ ಮೇಲೆ ಆಸಕ್ತಿ ಇರಬಾರ್ದು. ಯಾಕೆ? ಫಲ ನಮಗೆ ಯಾವುದರ ಆಧಾರದ ಮೇಲೆ ನಮಗೆ ಫಲ ಸಿಗೋದು? ನಮ್ಮ ಕರ್ಮದ ಪ್ರಕಾರ. ನಮ್ಮ ಕರ್ಮದ ಪ್ರಕಾರ ನಮಗೆ ಎಷ್ಟು ಫಲ ಸಿಗಬೇಕೋ ಅಷ್ಟೇ ಫಲ ಸಿಗುತ್ತೆ. ಅದಕ್ಕಿಂತ ಜಾಸ್ತಿ ಸಿಗಲ್ಲ, ಅದಕ್ಕಿಂತ ಕಡಿಮೆನೂ ಸಿಗಲ್ಲ. ಒಂದ್ಸತಿ ನಾವೇನು ಮಾಡ್ತೀವಿ, ನಮಗೇನೋ ತುಂಬ ಬೇಕಾಗಿದೆ, ಅಯ್ಯೋ ಇದು ಬೇಕೇ ಬೇಕು ನನಗೆ, ಆದರೆ ಸಿಗ್ತಾ ಇಲ್ಲ. ಯಾವುದಾದ್ರೂ ಒಂದು ವಿಷಯ ಸರಳವಾಗಿ ನಮ್ಮ ಕೈಗೆ ಎಟಕ್ತಾ ಇಲ್ಲ ಅಂದರೆ ಇಷ್ಟೇ ಅರ್ಥ ಮಾಡ್ಕೊಂಬಿಡಿ, ಅದು ನಮ್ಮ ಕರ್ಮದಲ್ಲಿ ಇಲ್ಲ, ನಮ್ಮ ಕರ್ಮ ಫಲದಲ್ಲಿ ಇಲ್ಲ. ಅರೆ ನಾವೇನು ಮಾಡ್ತೀವಿ, ನಮಗೇನು ಕಲಿಸಿದ್ದಾರೆ, ಸಿಗದೇ ಇದ್ದರೆ ಏನು ಮಾಡ್ಬೇಕು ನಾವು? ಇನ್ನೂ ಕಷ್ಟಪಡಬೇಕು. ಇನ್ನೂ ಕಷ್ಟಪಟ್ಟಾದ್ಮೇಲೆ ಏನಾಗುತ್ತೆ, ಸಿಕ್ಬಿಡ್ತು ನನಗೆ. ನಮ್ಮ ಹಣೆ ಬರದಲ್ಲಿ ಇಲ್ಲದೆ ನಾವು ಅತಿಯಾಗಿ ಶ್ರಮಿಸಿ ಏನನ್ನಾದರೂ ಪಡ್ಕೊಂಡ್ರೆ ಏನಾಗುತ್ತೆ, ಆ ವಸ್ತು ನಷ್ಟ ಆಗುತ್ತೆ, ಕಾಲಕ್ರಮೇಣ ನಷ್ಟ ಆಗುತ್ತೆ. ಅಂದರೆ ನಮಗೆ ಅದನ್ನು ಅನುಭವಿಸೋಕ್ಕೆ ಲಭ್ಯ ಇರಲಿಲ್ಲ, ಅದನ್ನು ನಾವು ಅನುಭವಿಸೋಕ್ಕಾಗಲ್ಲ. ಕಷ್ಟಪಟ್ಟು ಪಡ್ಕೊಂಡ್ವಿ, ಬೇರೆ ರೀತಿಯಲ್ಲಿ ಹೊಟ್ಟೋಗ್ಬಿಡ್ತು. ಮನೆಯಲ್ಲಿ ತಕ್ಷಣ ಒಂದು ತಿಂಗಳು ತುಂಬ ಖರ್ಚು ಬಂದ್ಬಿಡ್ತು. ಇದು ವರ್ಕ್ ಆಗ್ತಾಯಿಲ್ಲ, ಅದು ವರ್ಕ್ ಆಗ್ತಾಯಿಲ್ಲ, ಇನ್ನೊಂದು ವರ್ಕ್ ಆಗ್ತಾಯಿಲ್ಲ, ಆಯಿತು, ಎಲ್ಲಿ ನಾನು ಎಕ್ಸ್ಟ್ರಾ ಬಂದಿದ್ದ ದುಡ್ಡು ಕೊಚ್ಕೊಂಡು ಹೋಯ್ತು. ಸೊ ಹಾಗಾಗಿ ಶಾಸ್ತ್ರದಲ್ಲಿ ಹೇಳ್ತಾಯಿದ್ದಾರೆ, ಸುಮ್ಮನೆ ಇಷ್ಟೊಂದು ತಲೆಯನ್ನು ಕೆಡಿಸ್ಕೊಂಡು BP ಡಯಾಬಿಟಿಸ್ ಎಲ್ಲ ಬಡಿಸ್ಕೊಳ್ಳೋ ಥರ ಕೆಲಸ ಮಾಡಿಬಿಡಿಯಪ್ಪ. ಮಾಡೋ ಪ್ರಯತ್ನವನ್ನು ಮಾಡಿ. ನಿಮ್ಮ ಹಣೆ ಬರದಲ್ಲಿ ಎಷ್ಟು ಸಿಗಬೇಕು ಅಂತ ಇದೆಯೋ ಅಷ್ಟು ಸಿಕ್ಕೇ ಸಿಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಜಾಸ್ತಿ ಸಿಗ್ತಾ ಇಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅದು ಸಿಗೋದಿಲ್ಲ ನನಗೆ, ಇಷ್ಟರಲ್ಲೇ ನಾನು ತೃಪ್ತನಾಗಿರೋದು ಬುದ್ಧಿವಂತಿಕೆ.
ಆದರೆ ನಮಗೆ ಆಧುನಿಕ ಸಮಾಜ ಏನು ಹೇಳುತ್ತೆ? ಲೂಸರ್. ಮಾಡ್ತಾರಲ್ಲ ಇವತ್ತು ಲೈಕು ಡಿಸ್ಲೈಕು ಅಂದರೆ ಏನು? ನಿಮಗೇನು ಸಾಮರ್ಥ್ಯ ಇಲ್ಲ, ನಿಮ್ಮಲ್ಲಿ ಪ್ರಯತ್ನ ಮಾಡಿಲ್ಲ. ಶಾಸ್ತ್ರ ಹೇಳೋದು ಉಲ್ಟಾ. ನೀವು ಪ್ರಯತ್ನ ಮಾಡದೆ ಸಂತೃಪ್ತಿಯಾಗಿ ಕೂತಿದ್ರೆ BP ಡಯಾಬಿಟೀಸ್ ಬರೋಲ್ಲ. ಫಸ್ಟು ನಿಮ್ಗೇನು ಸಿಗುತ್ತೋ ಅದು ಸಿಗುತ್ತೆ. ಇದು ಶಾಸ್ತ್ರದ ವಿವೇಚನೆ. ಅದಕ್ಕೆ ಇದು ವಿವೇಚನೆ ಅಂತ ಹೇಳೋದು, ಜ್ಞಾನ ಅಲ್ಲ, ವಿವೇಚನೆ. ವಿವೇಚನೆ ಅಂದರೆ ವಿಸ್ಡಮ್. ಸೊ ಕೃಷ್ಣ ಹೇಳ್ತಾನೆ, ಅಯ್ಯೋ ಪ್ರಭುಗಳೇ, ನೀವೇನಪ್ಪ ನೀವು ಬೋರ್ ಮಾಡಿಬಿಟ್ರಿ. ಇವತ್ತು ಕರ್ಮ ಮಾಡಬೇಕು ಅಂತೀರಾ, ಕರ್ಮ ಫಲದ ಮೇಲೆ ಅಪೇಕ್ಷೆ ಇರಬಾರ್ದು ಅಂತೀರಾ, ನಾನೇ ಮಾಡಿರೋದು ಅಂತಲೂ ಹೇಳ್ಕೋಬಾರ್ದು ಅಂತೀರಾ. ಸರಿ, ನಾನು ಕರ್ಮನೇ ಮಾಡಲ್ಲ. ಕೃಷ್ಣನಿಗೆ ಗೊತ್ತು ನಮ್ಮ ಬುದ್ಧಿ. ಅದಕ್ಕೆ ಏನು ಹೇಳ್ತಾನೆ? ಮಾತೆ ಸಂಗೋಸ್ತ್ವ ಕರ್ಮಣಿ. ಕೆಲಸ ಮಾಡದೇ ಇರೋದಕ್ಕೂ ಅಂಟ್ಕೋಬೇಡಪ್ಪ ಅರ್ಜುನನ ಪರಿಸ್ಥಿತಿ ಏನಿತ್ತು? ಅರ್ಜುನ ಕ್ಷತ್ರಿಯ, ಯುದ್ಧ ಮಾಡಬೇಕಾಯ್ತು, ಅವನ ಕರ್ತವ್ಯ. ಅವನೇನು ಮಾಡ್ತಾಯಿದ್ದ? ಹಿಂಜರಿತಾ ಇದ್ದಾನೆ, ಇಲ್ಲ 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 ನಾನು ಮಾಡಲ್ಲ ಅಂತ. ಕೃಷ್ಣ ಹೇಳ್ತಾನೆ, ನಿನಗೆ ಕರ್ಮ ಮಾಡೋ ಒಂದು ಅಧಿಕಾರ ಇದೆ. ನೀನು ಯಾಕೆ ಕರ್ಮ ಮಾಡ್ತಾಯಿಲ್ಲ? ಫಲದ ಯೋಚನೆ ಮಾಡಿಕೊಂಡು ಕರ್ಮ ಮಾಡ್ತಾಯಿಲ್ಲ ನೀನು. ನಾನು ಅವ್ರನ್ನ ಕೊಂದುಬಿಡ್ತೀನಿ, ಅದಾದಮೇಲೆ ಏನಾಗುತ್ತೆ, ಇನ್ನೊಂದು ಮತ್ತೊಂದು. ಕೃಷ್ಣ ಹೇಳ್ತಾನೆ, ಅದೆಲ್ಲ ನಿನಗೆ ಯಾಕಪ್ಪ, ನಾನಿದ್ದೀನಿ, ನಾನು ನೋಡ್ಕೋತೀನಿ. ನಿನ್ನ ಕೆಲಸ ಏನು? ಯುದ್ಧ ಮಾಡೋದು. ಯಾಕೆ ಯುದ್ಧ? ಧರ್ಮ ಯುದ್ಧ ಅದು. ಹಾಗಾಗಿ ಮಾಡ್ಬೇಕು ನೀನು. ಸ್ವಾರ್ಥದ ಯುದ್ಧ ಅಲ್ಲ, ಸ್ವಾರ್ಥಕ್ಕೋಸ್ಕರ ನಡೀತಾ ಇದ್ದಿದ್ದು ಯುದ್ಧ ಅಲ್ಲ, ಧರ್ಮ ಯುದ್ಧ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವಂತ ಧರ್ಮವನ್ನು ಸ್ಥಾಪನೆ ಮಾಡೋಕ್ಕೆ ಬರ್ತಾ ಇದ್ದಾನೆ. ಅವನಿಗೆ ಸಹಕರಿಸ್ಬೇಕು ನಾವು. ಅವನ ಒಂದು ಯೋಜನೆಯಲ್ಲಿ ಕೆಲಸ ಮಾಡು, ಯುದ್ಧ ಮಾಡು. ಮಾ ಫಲೇಶು ಕದಾಚನ. ಫಲದ ಬಗ್ಗೆ ಯೋಚನೆ ಮಾಡಬೇಡ. ಮತ್ತೆ ಅಯ್ಯೋ ನಾನು ಕೊಲ್ತಾ ಇದ್ದೀನಿ, ನೀನು ಕೊಲ್ತಾ ಇಲ್ಲ. ಆಮೇಲೆ ತೋರಿಸ್ಬಿಡ್ತಾನೆ ಕೃಷ್ಣ ವಿಶ್ವರೂಪವನ್ನು ತೋರಿಸಿದಾಗ. ಎಲ್ಲರೂ ಆಗಲೇ ಸತ್ತೋಗ್ಬಿಟ್ಟಿದ್ದಾರೆ. ನಿಮಿತ್ತ ಮಾತ್ರಂ ಭವ ಸಭ್ಯ ಸಾಚಿ ಅಂತ ಕೃಷ್ಣ ಅರ್ಜುನ್ಗೆ ಹೇಳ್ತಾನೆ. ಸುಮ್ಮನೆ ಕಾರಣನಾಗು ನೀನು ಅರ್ಜುನ. ಇವರಾಗಲೇ ಮೃತರಾಗೋಗಿದ್ದಾರೆ ಭವಿಷ್ಯದಲ್ಲಿ. ಅಂದರೆ ಇವರು ಬದುಕಿದ್ದು ಈ ಯುದ್ಧ ಭೂಮಿಯಿಂದ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅವರೆಲ್ಲ ಆಗಲೇ ನನ್ನ ಇಚ್ಛೆಯ ಪ್ರಕಾರ ಮೃತರಾಗಿದ್ದಾರೆ. ಯಾಕೆಂದರೆ ದುಷ್ಟರು ಅವರು. ಹಾಗನ್ಬಿಟ್ಟು ಕೈ ಮೇಲೆ ಕೈ ಇಟ್ಕೊಂಡು ಕೂತ್ಕೋಬೇಡ, ಯುದ್ಧ ಮಾಡು ಅಂತ ಒಂದು ವಿಷಯವನ್ನು ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರೋದು. ಇದರಲ್ಲಿ ನಾನು ಹೇಳಿದ್ನಲ್ಲ, ಇದು ಮಾತಾಡ್ತಾ ಹೋದರೆ ಮುಗಿದೇ ಇಲ್ಲ. ಅಷ್ಟು ಮುಖ್ಯವಾದ ವಿಷಯ. ಹಾಗಾಗಿ ದಯವಿಟ್ಟು ಇಷ್ಟು ತಿಳ್ಕೊಳ್ಳಿ. ಕರ್ಮವನ್ನು ಮಾಡಬೇಕು, ಫಲದ ಆಸಕ್ತಿ ಇಲ್ಲದೆ ಮಾಡಬೇಕು. ನಾನು ಅದರ ಕರ್ತೃ ಅನ್ನೋ ಒಂದು ಗರ್ವ ಇಲ್ಲದೆ ಬಂದಿರೋ ಫಲದಿಂದ ನಾವು ತೃಪ್ತರಾಗಿರಬೇಕು. ತೃಪ್ತರಾಗಿದ್ದು ಎಷ್ಟು ನಮ್ಮ ಕೈಯಿಂದ ಸಾಧ್ಯವಾಗುತ್ತೋ ಅಷ್ಟು ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸ್ಬೇಕು. ಇದನ್ನು ಮಾಡಿದ್ರೆ ನಮ್ಮ ಜೀವನ ಸುರಕ್ಷಿತ. ಇದು ಸಂಪೂರ್ಣ ಕರ್ಮಯೋಗದ ಸಾರಾಂಶ. ಓಕೆನಾ? ಯಾರಿಗಾರು ಏನಾದರೂ ಪ್ರಶ್ನೆ? ಅನಾವಶ್ಯಕ ಅನ್ನೋದು ಏನು ಅನ್ನೋದು ಮೊದಲು ಗೊತ್ತಾಗಬೇಕು. ಅದು ಪಾಪಕೃತ್ಯ ಆದರೆ ಪಾಪವಾಗೋಗುತ್ತೆ. ಇವಾಗ ಇನ್ನೊಂದು ತುರ್ತು ಕರ್ಮ ಅಂತ, ಎಮರ್ಜೆನ್ಸಿ ಕರ್ಮ ಅಂತ ಇದೆ. ತುರ್ತು ಕರ್ಮ, ಎಮರ್ಜೆನ್ಸಿ ಅಂದರೆ ಇವಾಗ ಒಂದೊಂದು ಸತಿ ಏನೋ ಬರಗಾಲ ಇದೆ, ಇನ್ನೊಂದೇನೋ ಇದೆ ಸನ್ನಿವೇಶ. ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಸಮಾಜದಲ್ಲಿ ಇವಾಗ ಕರೋನಾ ಬಂತು, ಇದು ತುರ್ತು ಎಮರ್ಜೆನ್ಸಿ. ಆವಾಗ ನಮ್ಮ ಕರ್ತವ್ಯವನ್ನು ಬಿಟ್ಟು ನಾವು ಬೇರೆಯವ್ರ ಕರ್ತವ್ಯವನ್ನು ಮಾಡ್ಬೋದು. ಅದಕ್ಕೆಲ್ಲ ನಿಯಮಗಳಿದೆ. ಬಟ್ ನಾನು ಸಹಜವಾಗಿ ಹೇಳ್ತಾ ಇದ್ದೀನಿ. ಆವಾಗ ಯಾವುದು ನಮಗೆ ಬೇರೆ ಸಮಯದಲ್ಲಿ ಅನವಶ್ಯಕವಾಗಿತ್ತೋ ಇವಾಗ ಅವಶ್ಯಕವಾಗುತ್ತೆ. ಉದಾಹರಣೆಗೆ ಸೊ ಆವಾಗ ಮಾತ್ರ ಅದನ್ನು ಮಾಡ್ಬೋದು. ಇಲ್ಲಾಂದರೆ ಸಾಮಾನ್ಯ ಸಮಾಜ ಸ್ಥಿತಿಯಲ್ಲಿರುವಾಗ ನಮ್ಮ ಕರ್ತವ್ಯವನ್ನು, ನಮ್ಮ ಸ್ಥಾನದ ಪ್ರಕಾರ ನಾವು ಕರ್ತವ್ಯವನ್ನು ಮಾಡಬೇಕು. ಆ ಸ್ಥಾನಕ್ಕೆ ಯಾವುದು ಅವಶ್ಯಕ ಅನವಶ್ಯಕವಾಗಿದೆಯೋ ಅದರ ಪ್ರಕಾರ ನಾವು ನಡೆಸಬೇಕು. ಅನವಶ್ಯಕವಾಗಿರೋದು ನಮ್ಮ ಸ್ಥಾನದ ಪ್ರಕಾರ ಅನವಶ್ಯಕವಾಗಿರೋದು ಅಂದರೆ ವರ್ಣಾಶ್ರಮದ ಪ್ರಕಾರ ಅನವಶ್ಯಕ, ನನಗೆ ಅನವಶ್ಯಕ ಅಂದರೆ ಅದನ್ನು ನಾನು ಮಾಡಬಾರ್ದು. ಮಾಡಿದ್ರೆ ಅದು ಪಾಪವಾಗುವುದು. ಓಕೆ, ಏನಾದರೂ ಇದರಿಂದ ಎಲ್ಲ ಉಪಯೋಗ ಆಗ್ತಾಯಿದೆ ಏನಾದರೂ ನಿಮಗೆ? ಏನೋ ನನಗೇನೋ ಅನ್ನಿಸ್ತಾ ಇಲ್ಲ. ಯಾರ ಮುಖದಲ್ಲೂ ಏನು ಯುರೇಖಾ ಇಲ್ಲ. ಅದೇ ನಿಮಗೆ ಇದರ ಪ್ರಾಮುಖ್ಯತೆ ಏನು ಅಂತ ಇನ್ನೂ ಅಷ್ಟು ನಾನು ಸ್ಪಷ್ಟ ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದರೆ ಇದು ತುಂಬ ಮುಖ್ಯ. ಇದು ನೋಡಿ, ಪ್ರತಿ ಕ್ಷಣ ನಾವು ಕೆಲಸ ಮಾಡ್ತಾಯಿದ್ವಿ. ಕೆಟ್ಟ ಕೆಲಸವನ್ನು ಮಾಡಿದ್ರೆ ನಾವು ದುಃಖವನ್ನು ಅನುಭವಿಸ್ತೀವಿ. ಆ ದುಃಖದಿಂದ ಹೊರಗೆ ಬರೋದಕ್ಕೆ ಇರೋ ವಿಧಾನ ಒಂದೇ. ಕರ್ಮ ಯಾವ ಥರ ಮಾಡಬೇಕು ಅನ್ನೋದನ್ನು ತಿಳ್ಕೋಬೇಕು.
ಆದರೆ ನಮಗೆ ಬಹಳ ಕಷ್ಟ ನಿಯಂತ್ರಿಸೋದು ಅಂದರೆ ಬಹಳ ಸುಲಭ, ಫಲವನ್ನು ಕೃಷ್ಣನಿಗೆ ಅರ್ಪಿಸೋದು. ಕೃಷ್ಣ ಎಲ್ಲ ಥರ ನಿಮಗೆ ಸುರಕ್ಷಿತವಾಗಿರೋದಕ್ಕೆ ಸಂರಕ್ಷಣೆಯನ್ನು ಕೊಟ್ಟಿದ್ದಾನೆ, ಅದನ್ನು ನಾನು ನಿಮಗೆ ಕೊಡ್ತಾ ಇದ್ದೀವಿ. ಇವತ್ತು ಎಲ್ಲರೂ ಕರ್ಮ ಮಾಡ್ತಾ ಇದ್ದೀವಿ. ಆ ಕರ್ಮ ಮಾಡಿ ನಾವು ದುಃಖವನ್ನು ಅನುಭವಿಸದೆ ಸುಖವಾಗಿರೋದಕ್ಕೆ ಮಾರ್ಗ ಏನು ಅನ್ನೋದು ಈ ಶ್ಲೋಕ. ಇದಕ್ಕಿಂತ ಸರಳವಾಗಿ ನಾವು ಬಿಡಿಸಿ ಹೇಳೋದಕ್ಕೆ ಭಗವದ್ಗೀತೆ ಸುಲಭ ಅಲ್ಲ. ಓಕೆ, ಸರಿ, ಓಕೆ. ಹರೇ ಕೃಷ್ಣ. ಇವತ್ತು ಭಗವದ್ಗೀತಾ ಕಿ ಜಯ, ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ.